ಮತ್ತೀಗ ನಾನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ತರ ನಾನು ನೆಕ್ಸ್ಟ್ ಯಾವ್ದೋ ಕ್ಲಾಸ್ ಒಳಗೆ ಒಂದೊಂದ್ಸಲ ರೆಕಾರ್ಡಿಂಗ್ ಚಾಲು ಮಾಡೋದು ಮರ್ತೀನಿ ಅಂತಂದ್ರೆ ಅವಾಗೂ ಹೇಳ್ಬೇಕು, ಸರ್ ರೆಕಾರ್ಡಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ರಿ ಅಂತ ಹೇಳಿ. ಯಾಕಂದ್ರೆ ರೆಕಾರ್ಡಿಂಗ್ ನಿಮಗೆ ಉಳಿತಂದ್ರೆ ಏನಾದ್ರೂ ನಿಮಗೆ ವಾಪಸ್ ಹೋಗಿ ಮತ್ತೆ ನೋಡ್ಬೇಕಾಗಿತ್ತು ಅಂದ್ರೆ ನಿಮಗೆ ಯೂಸ್ಫುಲ್ ಆಗ್ತದೆ. ಕಾಣಿಸತೈತಿ ಸ್ಕ್ರೀನ್? ಕಾಣಿಸತೈತಿ ಎಲ್ಲರಿಗೂ? ಹಾ ರೀ. ಓಕೆ, ಗುಡ್ ಗುಡ್. ಸೊ ಗಣಿತ ನೋಡ್ರಿ, ಯಾಕೆ ಕಲಿತೇವೆ ನಾವು ಗಣಿತ? ಯಾರು ಹೇಳ್ರಿ ಒಬ್ರು? ನಮ್ಮ ದಿನನಿತ್ಯ ಜೀವನದಲ್ಲಿ ಬೇಕಾಗ್ತೈತ್ರಿ. ಓಕೆ, ದಿನನಿತ್ಯ ಜೀವನದೊಳಗ ಎಲ್ಲಿ ಬೇಕಾಗ್ತೈತಿ? ಹಣ ವಿಚಾರಗಳಾಗಿರ್ಬೋದು. ನಿಮ್ ಹಿಂದೆ ಯಾಕೋ ಸ್ವಲ್ಪ ಸೌಂಡ್ ಐತಿ ಬಹಳಷ್ಟು. ಪೇರೆಂಟ್ಸ್ ಹೇಳು ಸ್ವಲ್ಪ ಸೈಲೆಂಟ್ ಆಗಿ. ಹಿಂದೆ ಬಹಳಷ್ಟು ಯಾರು ಸೌಂಡ್ ಐತಲ್ಲ, ನಿಮ್ ಮಮ್ಮಿ ಪಪ್ಪಾಗ ಹೇಳ್ರಿ, ಸರ್ ಹೇಳಿದಾರು ಸೈಲೆಂಟ್ ಆಗಿರ್ಬೇಕು ಸ್ಕೂಲ್ ನಿಮ್ ಕ್ಲಾಸ್ ಟೈಮ್ ಒಳಗ ಹಿಂದ್ಗಡೆ. ಓಕೆ, ಅಂದ್ರೆ ಯಾಕೆ ನೀವು ಮಾತಾಡಿದ್ ಕೇಳ್ಸಂಗಿಲ್ಲ ನನಗೆ. ಓಕೆ, ವ್ಯವಹಾರಿಕ ಅಂದ್ರೆ ಏನು? ಈಗ ಅಂಗಡಿ ಒಳಗೆ ನಾವು ಸಾಮಾನು ತಗೋತೀವಲ್ಲ, ಅಲ್ಲೇ ಇಲ್ಲೇ ಬೇಕಾಗ್ತೈತಿ. ಓಕೆ, ಅದೇನ್ ಬಾಳ ಅಂದ್ರೆ ಕೂಡ್ಸೋದು, ಕಳಿಯೋದು, ಗೋನ್ಸೋದು, ಬಾಗ್ಸೋದು ಅಷ್ಟೇ. ಮುಂದೆ ಅಂದ್ಬಿಟ್ಟ ಬಿಸ್ನೆಸ್ ಮನೆ ಕಟ್ಟಬೇಕಾದ್ರೆ ಯಾವಾಗ ಬೇಕಾಗ್ತೈತಿ? ಏನ್ ಮಾಡಕ್ ಬೇಕಾಗ್ತೈತಿ ಗಣಿತ? ಅಲ್ಲಿ ಎಷ್ಟು ಏರಿಯಾ ಐತೆಲ್ಲ ನೋಡ್ಬೇಕಾಕ್ರಿ, ಯಾವಾಗ ಬೇಕಾಗ್ತೈತಿ. ಓಕೆ, ಅಲ್ಲಿ ಎಷ್ಟು ಏರಿಯಾ ಐತಿ ಆ ಏರಿಯಾ ಕಂಡ್ಕೊಳಕ ಈಗ ನಮಗ್ ಟೈಲ್ಸ್ ಹಾಕ್ಬೇಕಾಗೈತಿ, ಹೌದಲ್ಲ? ಒಂದು ನಿಮಗಿತ್ತಲ್ಲ ಇದು ಪ್ರಶ್ನೆ, ಕೆಲವೊಬ್ಬರಿಗೆಲ್ಲ ಇದು ಪ್ರಶ್ನೆ ಕೊಟ್ಟಿದ್ದಿ, ಕೆಲವೊಬ್ಬರಿಗೆ ಬೇರೆ ಬೇರೆದವ್ರಿಗೆ ಬೇರೆ ಬೇರೆ ಪೇಪರ್ ಬಂದಿತ್ತು. ಒಂದು ಹಾಲ್ನಾಗ ನಮ್ಗೆ ಟೈಲ್ಸ್ ಹಾಕ್ಬೇಕು, ಎಷ್ಟು ಟೈಲ್ಗಳನ್ನ ನಾವು ತರಬೇಕು, ಬಣ್ಣ ಹಚ್ಚಬೇಕು, ಎಷ್ಟು ಬಣ್ಣ ತಗೊಂಡ್ಬರ್ಬೇಕು, ಎಷ್ಟು ಪೇಂಟ್ರಿಗೆ ರೊಕ್ಕ ಕೊಡ್ಬೇಕು, ಅಥವಾ ದೊಡ್ಡ ಬಿಲ್ಡಿಂಗ್ ಕಟ್ಟೋದೈತಿ, ಪಿಲ್ಲರ್ಸ್ ಗಳನ್ನ ಎಷ್ಟು ಹಾಕ್ಬೇಕು, ಎಷ್ಟು ದಪ್ಪದ ಪಿಲ್ಲರ್ ಹಾಕ್ಬೇಕು, ಅವೆಲ್ಲ ಲೆಕ್ಕ ಹಾಕಕ್ಕೆ ಗಣಿತ ಬೇಕು. ಮತ್ತೆ ವ್ಯವಹಾರದಾಗ, ಬ್ಯಾಂಕ್ದಾಗ, ವ್ಯಾಪಾರದಾಗ, ಬಿಸ್ನೆಸ್ ದಾಗ ಎಲ್ಲ ಆಯ್ತು. ಮತ್ತೆ ಸಾಲ ತಗೊಂಡಾಗ ಚಕ್ರ ಬಡ್ಡಿ, ಸರಳ ಬಡ್ಡಿ ಅದು ಬರ್ತೈತ್ಲ ರೀ ಅವ. ಬ್ಯಾಂಕ್, ಕರೆಕ್ಟ್. ಬ್ಯಾಂಕಿನಾಗ ನಮಗ ಬಡ್ಡಿ ಅದು ಕಂಡು ಹಿಡಿಯಾಕ ಅವಾಗನೂ ಬೇಕಾಗುತ್ತೆ. ಓಕೆ, ಇದನ್ನ ಬಿಟ್ಟು ಮತ್ತೆ ಯಾರಾದ್ರು ಹೊಸದು? ನೀರಿನ ಪ್ರಮಾಣ, ಟ್ಯಾಂಕ್ಗಳು ಕಳಿಸ್ಬೇಕಂದ್ರ ಆ ರೀತಿಯಲ್ಲ. ಓಕೆ ಓಕೆ, ಅಲ್ಲಿ ಯಾರ್ದು ನಿಮ್ಗೆ ರೂಮ್ ಒಳಗೆ ಬಹಳಷ್ಟು ಸೌಂಡ್ ಐತಿ. ನಿಮ್ಗೆ ಹೆಂಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗುದಿಲ್ಲ ಹಂಗಿದ್ರ ಅದು ಹೇಳ್ಬೇಕು ನೀವು ತಂದೆ ತಾಯಿಗೆ. ಪ್ಲೀಸ್ ಮಾತಾಡಕ್ ಹೋಗ್ಬೇಡ್ರಿ, ರಿಕ್ವೆಸ್ಟ್ ಮಾಡ್ಕೊಡ್ರಿ ಅವ್ರಿಗೆ. ನಿಮ್ ಕ್ಲಾಸ್ ಐತಿ, ಒಂದ್ ತಾಸು ಅಷ್ಟೇ, ಆಮೇಲೆ ಅವ್ರು ಮಾತಾಡ್ಲಿ. ಏನ್ ಮಾತಾಡೋದಿಲ್ಲ, ದಿವ್ಸ ಎಲ್ಲ ಐತೆ ಅವ್ರಿಗೆ ಮಾತಾಡಕ್, ಹೌದಲ್ಲ? ಹೇಳ್ರಿ ಅವ್ರು. ಓಕೆ, ಈಗ ಗಣಿತ ಅನ್ವೇಷಣೆ ಯಾರು ಮಾಡಿದ್ರು ಇದನ್ನ ನೋಡೋಣ. ಬರೀ ಇಷ್ಟ ಸಾಕು ಏನ್ ಗಣಿತ ಇನ್ನೂ ಎಲ್ಲೆಲ್ಲಿ ಬೇಕಾಗ್ತೈತೋ ಅಂತ ಹೇಳಿ? ಯಾರು ಅನ್ವೇಷಣೆ ಮಾಡಿದ್ರ ಅನಿಸ್ತೈತಿ ನಿಮ್ಗೆ ಗಣಿತ? ಆರ್ಕಿಮಿಡಿಸ್ ರೀ. ಸರ್, ಗಣಿತನ ಅನ್ವೇಷಣೆ ಮಾಡಿಲ್ರಿ, ಅದನ್ನ ಹುಡುಕ್ಯಾರಿ. ಕರೆಕ್ಟ್, ಅದನ್ನ ಹುಡುಕ್ಯಾರು. ಅಂದ್ರೆ ಏನು, ಡಿಸ್ಕವರ್ ಮಾಡ್ಕೊಂಡಾರು, ಹೌದಲ್ಲ? ಆರ್ಕಿಮಿಡಿಸ್ ಕಿಂತ ಮೊದಲು ಗಣಿತ ಇರ್ಲಿಲ್ಲ. ಆರ್ಕಿಮಿಡಿಸ್ ಕಿಂತ ಮೊದಲು ಗಣಿತ ಇರ್ಲಿಲ್ಲ. ಕ್ರಮಬದ್ಧವಾಗಿರ್ಲಿಲ್ರಿ. ನಾವು ಅದನ್ನ ತಿಳ್ಕೊಂಡಿರ್ಲಿಲ್ಲ, ಹೌದಲ್ಲ ಮನುಷ್ಯರು? ಈಗ ಭೂಮಿಯ ಚಲನೆ ಐತಿ, ಸೂರ್ಯನ ಸುತ್ತಲ ಗ್ಯಾಲಕ್ಸಿಗಳ ರಚನೆ ಐತಿ, ನಮ್ಮ ಸುತ್ತಮುತ್ತಲು ಎಷ್ಟೆಲ್ಲ ನಕ್ಷತ್ರಗಳು ಎಲ್ಲವೆಲ್ಲ ರಚನೆ ಆಗಿದಾವಲ್ಲ, ಅದೆಲ್ಲ ನಿಮ್ಗೆ ಏನ್ ಅನಿಸ್ತೈತಿ? ಈಗ ಗ್ರಾವಿಟೇಷನ್ ಲಾ ಆಫ್ ಗ್ರಾವಿಟೇಷನ್ ಐತಿ, ಗುರುತ್ವ ನಿಯಮ ಅಂತ ಬರ್ತೈತಿ ನಿಮ್ಗೆ 9ನೇ ತರಗತಿ ಒಳಗ. ಅದ್ರೊಳಗೆ ಎಷ್ಟೊಂದು ಗಣಿತ ಐತಿ, ನೀವು ನೋಡ್ಬೋದು. ಗುರುತ್ವಾಕರ್ಷಣೆ ಒಳಗೆ ಹೆಂಗ್ ವರ್ಕ್ ಆಕೈತಿ ಗುರುತ್ವಾಕರ್ಷಣೆ, ವಿದ್ಯುತ್ ಶಕ್ತಿ ಹೆಂಗ್ ವರ್ಕ್ ಆಗ್ತೈತಿ, ಬೆಳಕು ಹೆಂಗ್ ಕೆಲಸ ಮಾಡ್ತೈತಿ, ಇವೆಲ್ಲಾ ನೋಡ್ಬೇಕಾದ್ರ ಅಲ್ಲಿ ಬಹಳಷ್ಟು ಗಣಿತ ಐತಿ. ಈ ಗಣಿತ ನಮಗೆ ತಿಳಿದಿದ್ದ ಯಾವಾಗ? ಇತ್ತೀಚೆಗೆ. ಆದ್ರ ಆ ಗಣಿತ ಮೊದ್ಲಿಂದ ನಿಸರ್ಗದಾಗ ಐತೋ ಇಲ್ಲೋ?
ಐತ್ರಿ. ಐತ್ರಿ ಸರ್. ಗಣಿತವನ್ನ ಗಣಿತವನ್ನ ಯಾರೇ ಒಬ್ರು ಅನ್ವೇಷಣೆ ಮಾಡಿಲ್ಲ. ಅದನ್ನ ಗಣಿತ ನಿಸರ್ಗದೊಳಗ ಸೃಷ್ಟಿ ಆದಾಗಿಂದನೂ ಐತಿ. ಅದು ಸಂಗೀತದೊಳಗೂ ಗಣಿತ ಐತಿ. ಸಂಗೀತ ಕೆಲವ್ರು ಯಾರಾದ್ರೂ ನೀವು ಮ್ಯೂಸಿಕ್ ನಿಮಗೆ ಇಂಟ್ರೆಸ್ಟ್ ಇದ್ರ ಸಂಗೀತದೊಳಗೂ ಗಣಿತ ಐತಿ ಬಹಳಷ್ಟು. ನೋಡೋಣ ಕೆಲವೊಂದು ವಿಚಾರಗಳು. ಒಂದೆರಡು ನನ್ನ ವಿಚಾರ ನೋಡಿ. ಗಣಿತ ಹೆಂಗ್ ನಿಸರ್ಗದೊಳಗೆ ಐತಿ ನಾನು ನಿಮ್ಗೆ ತೋರಿಸ್ತೇನೆ. ಗಣಿತ ಹೆಂಗ್ ನಿಸರ್ಗದೊಳಗೆ ಐತಿಪ್ಪ ಏನ್ ಹೇಳತ್ತಾರ ಸರ್, ನೇಚರ್ದಾಗ ಹೆಂಗ್ ಐತಿ ಗಣಿತ. ಓಕೆ, ನಿಮ್ಗ ಒಂದ್ ಸ್ಮಾಲ್ ಎಕ್ಸರ್ಸೈಸ್ ಕೊಡ್ತೇನೆ ಮೊದಲು. ನಿಮ್ ಬುಕ್ ಪೆನ್ ಇದ್ರ ಇಟ್ಕೊಡ್ರಿ. ಒಂದ್ ಬುಕ್ ಪೆನ್ ಇದಕ್ ಮಾಡ್ಕೊಡ್ರಿ. ಈಗ ನಾಲ್ಕು ನಂಬರ್ 4 ಐತಲ್ಲ, ನಂಬರ್ 4 ಇದನ್ನ ನಾವು 1 ಮತ್ತು 2 ಇವುಗಳನ್ನ ಎರಡೂ ಉಪಯೋಗಿಸ್ಕೊಂಡು 1 ಮತ್ತು 2 ಉಪಯೋಗಿಸ್ಕೊಂಡ 4 ಬರಿಬೇಕು. ಅಂದ್ರೆ ಏನು, ಅದನ್ನ 1 + 1 + 1 + 1 ಪ್ಲಸ್ ಅಷ್ಟೇ ಉಪಯೋಗಿಸೋದು. ಓಕೆ, ಪ್ಲಸ್ ಅಷ್ಟೇ ಉಪಯೋಗಿಸೋದು. 1 + 1 + 1 + 1 ಅಂತ ಬರಿಬಹುದು. ಅಥವಾ ಹೆಂಗ್ ಬರಿಬಹುದು, 2 + 2 ಅಂತ ಬರಿಬಹುದು. ಅಥವಾ 1 + 2 + 1 ಅಂತ ಬರಿಬಹುದು. ಅಥವಾ ಹೆಂಗ್ ಬರಿಬಹುದು, 2 + 1 + 1 ಹಿಂಗ್ ಬರಿಬಹುದು. ಹಿಂಗ್ ಬೇರೆ ರೀತಿಯಿಂದ ಬರಿಬಹುದು. ಬೇರೆ ಬೇರೆ 1 ಮತ್ತು 2 ಗಳನ್ನ ಉಪಯೋಗಿಸಿ ಪ್ಲಸ್ ಚಿಹ್ನೆ ಉಪಯೋಗಿಸಿ ಎಷ್ಟು ರೀತಿಯಿಂದ ಬರಿಬಹುದು ನೋಡ್ರಿ. ಅಲ್ಲಿ ನೀವು ಚಾಟ್ ಬಾಕ್ಸ್ ಒಳಗೆ ಹೇಳ್ರಿ ಎಷ್ಟು ರೀತಿಯಿಂದ ಬಂತು. ಚಾಟ್ ಬಾಕ್ಸ್ ಒಳಗೆ ಬರೀ. ಇದು ಕೊಡ್ಬೇಕನ್ನ ಇದು ಕೊಡ ಸೃಷ್ಟಿ ನಿಂದು ಮೈಕ್ ಓಪನ್ ಆಗವಲ್ತು ಅಂತ ಅನ್ನತಿದ್ದಿ. ನೀನು ಹಂಗಿದ್ರ ಚಾಟ್ ಒಳಗೆ ಟೈಪ್ ಮಾಡಿ. ಆಮೇಲೆ ನಿಮ್ ಬ್ಯಾಚ್ ಕೋಆರ್ಡಿನೇಟರ್ ಕಾಂಟ್ಯಾಕ್ಟ್ ಮಾಡೋದು ಏನಾಗೈತೆ ನೋಡೋದು. ಸರ್ 4 ತರ ಬರ್ತಾವ್ರಿ. ಹಾ ರೀ 4 ವೇ ಒಳಗ ಮಾಡ್ಬೋದ್ರಿ. ವಿದ್ಯಾ, ಸ್ಮಿತಾ ನೀವೆಲ್ಲ 3 ಸಲ 3 ಬರ್ದಿರಿ. 4 ಯಾವ್ಯಾವ ಬರೀರಿ ಅಲ್ಲೇ ಚಾಟ್ ಒಳಗ. 4 ಬರೀರಿ. 4 ಒಂದೊಂದ್ ಲೈನ್ ಅಲ್ಲಿ ಒಂದ ಲೈನ್ ಬರೀ. 4 ಒಂದೊಂದ್ ಕೌನ್ಸ್ ಹಾಕ್ಬೇಕ್ರಿ. ಕೌನ್ಸ್ ಹಾಕ್ರಿ. ಕೌನ್ಸ್ ಹಾಕಿ ಬರೀ ಗೊತ್ತಾಗ್ತೈತಿ. 1 1 1 1 ಒಂದ್ ಕೌನ್ಸ್ ಹಾಕ್ರಿ. ಹಿಂಗೊಂದ್ ಕೌನ್ಸ್ ಹಾಕ್ರಿ. ಆಮೇಲೆ 2 + 2 ಒಂದು ಹಿಂಗ್ ಬರ್ಕೊ. ನಾ ಬರ್ದೆ ನೋಡ್ರಿ. ಹಿಂಗ್ ಬರ್ದ ಹೇಳ್ರಿ. ಹಿಂಗ್ ಎಷ್ಟ್ ಹಾಕೋ 4 ವಿಧಗಳು ಅಲ್ಲಿ ನಾ ಚಾಟ್ ಒಳಗೆ ಬರ್ದೆ ನೋಡ್ರಿ. 1 + 1 + 1 2 + 2 ವಿದ್ಯಾ ನೀನ್ 3 ಕೊಟ್ಟಿ. 1 2 1 2 1 1 ಬಿಟ್ಟಿ. 2 1 1 ಬಿಟ್ಟಿ. 1 1 1 1 2 ಬಿಟ್ರಿ. 5 ಸಲ. ವೆರಿ ಗುಡ್ ವೆರಿ ಗುಡ್. ಶಫಿ ಆಮೇಲೆ ರೋಶ್ನಿ ಇಬ್ರು 5 ಸಲ ಅನ್ನತ್ತಾರೆ. ಓಕೆ ಸರ್ ನಂದು 5 ಸಲ ಬಂತ್ರಿ. 5 ಸಲ. ಓಕೆ, ಸೊ 2 + 2 ಒಂದು. ಈಗ ನೀವು ಸ್ಕ್ರೀನ್ ನೋಡ್ಬೋದು. ನಾನು ಸ್ಕ್ರೀನ್ ಕಾಣಾಕ್ತೈತಿ. 2 + 2 ಒಂದು. 2 1 1 ಒಂದು. 1 2 1 ಒಂದು. 1 1 1 2 ಒಂದು. 1 1 1 1 5 ಬಂದು ಇವು. ಇವು 5 ಬಂದ್ವಲ್ಲ. 5 ಬಂದು ಇವು. ಈಗ 2 ಇದು ಒಂದು ವೇಳೆ 5 ಕೊಡ್ತೀನಿ ನಾನು. ಈ ಸಂಖ್ಯೆ ನಾನು 4 ಬದಲಿ 5 5 ಕೊಡ್ತೇನೆ. 5 ಅನ್ನು ಹೆಂಗ್ ಎಷ್ಟು ಸಲ ಬರಿಬಹುದು ನೀವು. 1 2 ನ ಉಪಯೋಗಿಸೋದು. ಈಗ 5 ಕೊಡ್ತೇನೆ. 5 ಅನ್ನು ಎಷ್ಟು ಸಲ ಬರಿಬಹುದು. 4 ಗೆ ನಮಗ 5 ಸಿಕ್ಕು. 5ಕ್ಕೆ ಎಷ್ಟು ಸಿಗ್ತಾವ ಹೇಳ್ರಿ. 5ಕ್ಕೆ ಎಷ್ಟು ವೇಸ್ ಇರ್ತಾವ, ಎಷ್ಟು ವಿಧಗಳಿಂದ ಬರಿಬಹುದು ನಾನು 1 2 ಉಪಯೋಗಿಸ್ಕೊಂಡು 5ಅನ್ನ, ಸಂಖ್ಯೆ 5ಅನ್ನ. ಸರ್ 7 ಟೈಮ್. ಇನ್ನೊಂದ್ಸಲ ಟ್ರೈ ಮಾಡಿ. 5 ಟೈಮ್ಸ್. ಅಲ್ಲ 4ಕ್ಕನ 5 ಸಲ ಸಿಕ್ತ ನಮಗ. 4ಕ್ಕನ 5 ಟೈಮ್ಸ್ ಸಿಕ್ಕೈತಿ. 5ಕ್ಕ 7 ಕಿಂತನೂ ಹೆಚ್ಚೈತಿ. ಈಗ ಯಾರೋ ಒಬ್ರು 7 ಅಂತ ಹೇಳಿದ್ರಲ್ಲ, 7 ಕಿಂತನೂ ಹೆಚ್ಚೈತಿ ಅದ್ರ ಆನ್ಸರ್. ಅದಕ್ಕೆ ಕೇಳಾಕ್ತೀನಿ. ಎಲ್ಲಾರು 4 6 3 ಬರೆಯಕತ್ತೀರ ನೋಡ್ರಿ. ಯಾರೋ ಚೈತನ್ಯ 3 ಸಲ ಬರೀ. 5ಅನ್ನು ಬರೆಯೋದು. 4ಕ್ಕನ ನಿಮ್ಗೆ 5 ಸಲ ಸಿಕ್ತಿ ಈಗಾಗಲೇ. ಯೋಚನೆ ಮಾಡಿ ಹೇಳ್ರಿ.
ಅವ್ನು ಬರ್ಕೊಳ್ರಿ ನಿಮ್ ಬುಕ್ನಾಗ ಹಂಗ ಬರಿಬಾರ್ದು. ಜಲ್ದಿ ಕೊಡೋದು ಇಂಪಾರ್ಟೆಂಟ್ ಅಲ್ಲ ನೋಡ್ರಿ. ಮ್ಯಾಥಮೆಟಿಕ್ಸ್ ಒಳಗ ಬೇಗನೆ ಆನ್ಸರ್ ಕೊಡೋದು ಬಹಳ ಇಂಪಾರ್ಟೆಂಟ್ ಅಲ್ಲ, ಕರೆಕ್ಟ್ ಆದ ಆನ್ಸರ್ ಕೊಡೋದು ಬಹಳ ಇಂಪಾರ್ಟೆಂಟ್. ಟೈಮ್ ತಗೋರಿ. ನೋಡ್ರಿ ನಿಮ್ನ ಎಂಟ್ರೆನ್ಸ್ ಟೆಸ್ಟ್ ಹೆಂಗಿತ್ತು, ನಾವು ಬಹಳಷ್ಟು ಟೈಮ್ ಕೊಟ್ಟಿದ್ವಿ ಹೌದಲ್ಲ. ಸೊ ಟೈಮ್ ಕೊಡ್ಬೇಕು, ಒಂದ ಸಲ ಕರೆಕ್ಟ್ ಆನ್ಸರ್ ಬರ್ಬೇಕು. ನೀವು ತಪ್ಪು ಉತ್ತರ ಕೊಟ್ರೆ ನಾನು ಇಲ್ಲಿ ನೋಡಾಕತ್ತೇನೆ, ಇಲ್ಲಿ ತಪ್ಪು ಉತ್ತರ ಕೊಟ್ರೆ ಏನಾಗ್ಬಿಡ್ತೈತಿ, ಅರೆ ಇವ್ರೇನ್ ಹೆಚ್ಚಿಗೆ ಯೋಚನೆ ಮಾಡಂಗಿಲ್ಪ ಅನಿಸ್ಬಿಡ್ತೈತಿ. ಯೋಚನೆ ಮಾಡೋದು ಬಹಳ ಇಂಪಾರ್ಟೆಂಟ್ ಫಸ್ಟಿಗೆ. ವೆರಿ ಗುಡ್. ಕೆಲವೊಬ್ಬರಿಗೆ ಯೋಚನೆ ಮಾಡಿ. ಸಮರ್ಥ್ ಸರ್ 9 ನೋಡ್ರಿ ಇನ್ನೊಮ್ಮೆ 9 ಯಾವ್ದೋ ಒಂದ್ಸಲ ಮತ್ತೊಮ್ಮೆ ಡಬಲ್ ಕೌಂಟ್ ಮಾಡಿದೀನಿ ನೋಡಿ, ಯಾವ್ದೋ ಒಂದು. ಎಂಟ್ರಿ. ಎಸ್, ಎಂಟ್ರಿ 8 ಸಿಗ್ತೈತಿ. ಓಕೆ, 8 ಸಿಗ್ತೈತಿ, ಕರೆಕ್ಟ್ ಆಗಿ 8 ಸಿಗ್ತೈತಿ. ನೋಡೋಣ ಈಗ 4ಕ್ಕೆ ನಮ್ಗೆ ಎಷ್ಟು ಸಲ ಸಿಕ್ತು? 5 ಸಿಕ್ತು. 5ಕ್ಕೆ ಎಷ್ಟು ಸಿಕ್ತು? 8 ಸಿಕ್ತು. ಹಂಗಾದ್ರೆ 6ಕ್ಕೆ ಎಷ್ಟು ಸಿಗ್ಬೋದು? 4ಕ್ಕೆ 5 ಸಿಕ್ತು, 5ಕ್ಕೆ 8 ಸಿಕ್ತು, 6ಕ್ಕೆ ಎಷ್ಟು ಸಿಗ್ಬೋದು? ಹಂಗ ಯೋಚನೆ ಮಾಡ್ರಿ, ಬರ್ಯಾಕ್ ಹೋಗ್ಬೇಡ್ರಿ. 12 ಯಾಕೆ 12 ಹೇಳಾಕತ್ತೀರಿ? ಯಾರಾದ್ರೂ ಒಬ್ರ 12 ಯಾಕ? ಅದು ಡಬಲ್ ಸುತ್ತಾಗತ್ತೀರಿ ಸರಿ. ಅಲ್ಲ, 4ಕ್ಕೆ ಒಂದ್ ಸಂಖ್ಯೆ ಜಾಸ್ತಿ. 5ಕ್ಕೆ 8 ಸಿಕ್ತು. 6 ಬರೋದ್ ಅಂದ್ರೆ ಹಿಂಗ ಹೊಡ್ಕೊಂಡ್ 6 ಹೊಡ್ಕೊಂಡೆ ಅಂದ್ರ 6 ಈ ತರ ನಾನು 1 2 ಒಳಗ್ ಹೊಡ್ಕೊಂಡೆ ಅಂದ್ರ ಲಕ್ಷ ಕೊಟ್ಟು ಕೇಳ್ರಿ. ಬಹಳ ಏಕಾಗ್ರತೆ ಅಂತ ಕೇಳ್ರಿ. ಚಾಟ್ ಮಾಡೋದ್ ಬಿಡ್ರಿ, ಚಾಟ್ ಒಂದು ಬಿಟ್ರಿ. ಈಗ ಏಕಾಗ್ರತೆಯಿಂದ ಕೇಳ್ಕೊರಿ. ನಾನೇನ್ ಹೇಳಕ್ತಿಲ್ಲ, ಬಹಳ ಏಕಾಗ್ರತೆಯಿಂದ ಕೇಳ್ಕೊರಿ. ನಾನು 4 ಸಂಖ್ಯೆ 4ನ್ನ 1 ಮತ್ತು 2 ಗಂಟೆಗಳಾಗಿ ಹೊಡ್ಕೊಂಡೆ ಅಂತಂದ್ರ ನನ್ಗೆ ಎಷ್ಟು ಸಿಕ್ಕು? 5 ರೀತಿಯಿಂದ ಹೊಡ್ಕೊಳ್ಳೋ ವಿಧಾನ ಸಿಕ್ಕು. ಅದೇ ರೀತಿ ನಾನು 5 ಸಂಖ್ಯೆ 5ನ್ನ ನಾನು ಹೊಡ್ಕೊಂಡೆಪ್ಪ ಅಂತಂದ್ರ 8 ವಿಧದೊಳಗೆ ನನಗ ಅದನ್ನ ಏನ್ ಮಾಡ್ಕೊಳಕ್ ಸಿಕ್ತು? ಹೊಡ್ಕೊಳ್ಳೋದು. ಅಥವಾ ಅದಕ್ಕೆ ನಾವೇನಂತೀವಿ? ಪಾರ್ಟಿಷನ್ ಮಾಡೋದು ಅಂತ ಕೇಳ್ತೇವೆ. ಅದಕ್ಕೆ ಪಾರ್ಟಿಷನ್ ಮಾಡಕ್ ಸಿಕ್ತು ನಮ್ಗೆ. ಪಾರ್ಟಿಷನ್ ಈ ರೀತಿ ಮಾಡ್ಕೋಬಹುದು ನಾವು. 1 ಪಾರ್ಟಿಷನ್, 2 ಪಾರ್ಟಿಷನ್, 2 ಪಾರ್ಟಿಷನ್, 2 ಪಾರ್ಟಿಷನ್, ಆಮೇಲೆ 1 ಭಾಗ ಮತ್ತು 2 ಪಾರ್ಟಿಷನ್, ಹಿಂಗ್ ಮಾಡ್ಕೋಬಹುದು. ಹಿಂಗ್ ನಮಗೆ 8 ವಿಧ ಸಿಕ್ಕು. ಸಂಖ್ಯೆ 6 ಇತ್ತು. ಅದನ್ನ ನಾವು ಎಷ್ಟು ರೀತಿಯಿಂದ ಭಾಗ ಮಾಡ್ಕೋಬಹುದು ಅಂದ್ರೆ, ನಾವು ನೋಡಿ ಒಂದ್ ವೇಳೆ 6 ಮಂದಿ ಹುಡುಗರು ಅದಾರ, ಅವ್ರ ನಾವು ಗ್ರೂಪ್ ಮಾಡ್ಕೊಳಕತ್ತೇವೆ. ಒಬ್ಬೊಂದೊಂದ್ ಗ್ರೂಪ್ ಹಿಂಗೂ ಮಾಡ್ಕೋಬಹುದು. 3ರದೊಂದ್ ಗ್ರೂಪ್ ಮಾಡ್ಕೋಬಹುದು. ಅಥವಾ ಒಬ್ಬೊಂದೊಂದ್ ಗ್ರೂಪ್, 2ರದೊಂದ್ ಗ್ರೂಪ್, ಒಬ್ಬೊಂದೊಂದ್ ಗ್ರೂಪ್ ಹಿಂಗ್ ಮಾಡ್ಕೋಬಹುದು. ಹಿಂಗ 6 ಎಷ್ಟು ಗ್ರೂಪ್ಗಳಾಗ್ತಾವು? ಸ್ವಲ್ಪ ಯೋಚನೆ ಮಾಡ್ರಿ. ಹಂಗ ಇದು ವಾಯ್ಸ್ ಅಲ್ಲಿ ಐತಿದ್ರು ಅನ್ಮ್ಯೂಟ್ ಮಾಡಿಡ್ಬೇಡ್ರಿ ನೀವು ಮಾತಾಡ್ದಿದಾಗ. ಯಾಕಂದ್ರೆ ಏನಾಗತ್ತೈತಿ, ಇಲ್ಲಿ 70 ಮಂದಿ 80 ಮಂದಿ ಇದ್ದಾರಲ್ಲ, ಎಲ್ಲಾ ನಿಮ್ದು ಹಿಂದಿಂದು ನಿಮ್ ಪಾಲಕರ ಸೌಂಡ್ ಎಲ್ಲಾ ಕೇಳ್ಸಾಕತೈತಿ. ಪಾಲಕರ ಸೌಂಡ್ ಎಲ್ಲಾ ಕೇಳಾಕತೈತಿ. ಅದಕ್ಕ ದಯವಿಟ್ಟು ನೀವೇನ್ ಮಾಡ್ಕೋಬೇಕು? ಮ್ಯೂಟ್ ಮಾಡ್ಕೊಂಡು ಕಲ್ಕೋಬೇಕು. ಓಕೆ, ಸಂಖ್ಯೆ 6 6 ಅನ್ನು ನಾನು 1 ಮತ್ತು 2 ಹೊಡ್ಕೊಳಕತ್ತೀನಿ. ಆವಾಗ ಎಷ್ಟು ರೀತಿಯಿಂದ ಸಿಗ್ತೈತಿ? 4 ಸಂಖ್ಯೆಗೆ ನನಗೆ ಎಷ್ಟು ವಿಧ ಸಿಕ್ಕು? 5 ವಿಧಗಳು ಸಿಕ್ಕು. 5 ಸಂಖ್ಯೆಯನ್ನು ಹೊಡ್ಕೊಂಡಾಗ ಎಷ್ಟು ವಿಧಗಳು ಸಿಕ್ಕು? 8 ವಿಧಗಳು ಸಿಕ್ಕು. 8 ವಿಧಗಳು ಸಿಕ್ಕು. ಹಂಗ 6 ಹೊಡ್ಕೊಂಡಾಗ ಎಷ್ಟು ಸಿಗ್ಬೋದು? ಯೋಚನೆ ಮಾಡ್ರಿ. ಹಂಗ 11 ತಪ್ಪು ಉತ್ತರ. ಸ್ವಲ್ಪ ಯೋಚನೆ ಮಾಡ್ರಿ. ಡೈರೆಕ್ಟ್ ಆಗಿ ನಿಮ್ಗೆ ಸಿಗ್ತೈತೆ ನೋಡ್ರಿ. ಈಸಿ ಸಿಗಾಕ್ತಿಲ್ಲ ನೋಡ್ರಿ. ಈಸಿ ಸಿಗಂಗಿಲ್ಲ ನಿಮ್ಗೆ. ಏನು ಪ್ಯಾಟರ್ನ್ ಸಿಗತ್ ನಿಮ್ಗೆ? ಅಲ್ಲಿ ಏನಾದ್ರು ಸಿಗತ್ತೇನೋ ಪ್ಯಾಟರ್ನ್? 13 12 ಓಕೆ, ಯಾರು 13 ಅಂತ ಯಾರೋ ಒಬ್ರು ಹೇಳಿದ್ರಿ? ಯಾರು ಟೈಪ್ ಮಾಡ್ರಿ ಅಲ್ಲಿ 13 ಅಂತ ಹೇಳಿದವ್ರು. ನಾನು ಯಾಕಂತ ಕೇಳ್ತೇನೆ, ಹಂಗ ಕೇಳಂಗಿಲ್ಲ ಸುಮ್ನೆ. ನಾವ್ ವಿಜಯ್ ರೀ. ವಿಜಯ್, ಯಾಕೆ 13? ಈಗ ಒಬ್ರು ಮಾತಾಡ್ಬೇಕಾದ್ರೆ ಉಳಿದವ್ರೆಲ್ಲ ಮ್ಯೂಟ್ ಮಾಡ್ಕೋಬೇಕು. ಓಕೆ, ನಾನು ಯಾರಿಗೆ ಮಾತಾಡ್ತಿರ್ತಾನೆ ಇಲ್ದರೆಲ್ಲ ಗದ್ದಲ ಹಿಡಿಸ್ತೀರಿ. ಒಬ್ಬೊಬ್ಬರ ಮಾತಾಡೋದು. ವಿಜಯ್ ಹೇಳು. ವಿಜಯ್ ಏನ್ರಿ? 13 ಅಂತ ಹೇಳಿದಲ್ಲ, ಯಾಕೆ 13? ನಾಲ್ಕಕ್ಕೆ 5 ಸರಿ 1 ಪ್ಲಸ್ ಮಾಡ್ಯಾರ್ರಿ. 5ಕ್ಕೆ 8 ರೀ, 3 ಪ್ಲಸ್ 10 ರೀ. ಓಕೆ, ಅಂದ್ರೆ 1 ಮತ್ತು 6ಕ್ಕೆ ಎಷ್ಟಾಗ್ಬೇಕು? ಹಂಗಾರ 1 ಪ್ಲಸ್ ಆತು, 6ಕ್ಕೆ 13 ಆತು.
6ಕ್ಕೆ 5 ಪ್ಲಸ್ ಐದು ಹಂಗಿದ್ರ ಹಾ ರೀ 5 ಪ್ಲಸ್ ಆಯ್ತ್ರಿ 13 11 ಬರ್ತದ್ರಿ 6ಕ್ಕೆ 5 ಕೂಡಿಸಿದ್ರೆ 13 ಅಲ್ಲ 11 ಆಕೈತಿ. ಸರ್ ನಾ ಹೇಳ್ರಿ. ಹಾ ಹೇಳು ಯಾರು? ವೀರೇಶ್ ಗೌಡ ಪಾಟೀಲ್. ಹಾ ವೀರೇಶ್ ಹೇಳು. ನಿನಗಿದು ಮೊದ್ಲೇ ಗೊತ್ತಿತ್ತು ನಾವು- ವೀರೇಶ? ಹಾ ರೀ. ಹಾ ಬೇಡ, ಮೊದಲು ಯಾರಿಗಾರು ಗೊತ್ತಿದ್ರು ಅವ್ರು ಬೇಡ, ಇವ್ರು ಹೊಸವಾಗಿ ಯಾರು ಯೋಚನೆ ಮಾಡಾಕ್ತಾರ ಅವ್ರು ಹೇಳಿ. ಸರ್ ನಾ ಹೇಳ್ರಿ. ಯಾರು? ಕಾಡ್ಸುಲ್ಲ. ಸರ್ ನಾ ಮೇಘನ್ ಹಾ ಸಂಜನಾ ಹೇಳು. ಸಂಜನಾ. ಸಂಜನಾ ಹೇಳು. ಅವಕ್ಕ ಕ್ರಮಬದ್ಧವಾಗಿ ಅವಿಭಾಜ್ಯ ಸಂಖ್ಯೆಗಳನ್ನ ಕೂಡಿಸ್ಬೇಕ್ರಿ. ಅವಿಭಾಜ್ಯ ಸಂಖ್ಯೆಗಳನ್ನು ಓಕೆ. ನೀವು ಮೊದಲ ಈಗ 4ಕ್ಕೆ 1 ಕೂಡಿಸಿದಿ, 1 ಅವಿಭಾಜ್ಯ ಸಂಖ್ಯೆ ಅಂತ ಪರಿಗಣನೆ ಆಕತೇನು? 1 ಅವಿಭಾಜ್ಯ ಇಲ್ರಿ, ಸಂಖ್ಯೆ ಅದು ಅಂತ ಭಾಜ್ಯನ ಆಕತ್ರಿ ಅವಿಭಾಜ್ಯನ ಆಕತ್ರಿ. ಓಕೆ ಓಕೆ, ಈಗ ಅನ್ಕೊಳ್ಳೋಣ ನಾವು ಅದಕ್ಕೆ. ಸೊ 1 ಅವಿಭಾಜ್ಯ ಸಂಖ್ಯೆ ಅಲ್ಲ ಮೊದಲೇ ಮಾತು, ಹೌದಾ? ಯಾಕಂದ್ರೆ ಯಾವುದೇ ಅವಿಭಾಜ್ಯ ಸಂಖ್ಯೆಗೆ ಏನಾಗ್ಬೇಕು, 2 ಅದಕ್ಕ ಏನಾಗ್ಬೇಕು, 2 ಅಪವರ್ತನಗಳಿರ್ಬೇಕು. 2 ಅಪವರ್ತನಗಳಿರ್ಬೇಕು, ಬರೀ 2 ಅಪವರ್ತನಗಳಿರ್ಬೇಕು. 1 ಮತ್ತು ಅದೇ ಸಂಖ್ಯೆ ಅಲ್ಲ. 1ಕ್ಕೆ ಆಕ್ಚುಲಿ ಹಂಗಿಲ್ಲ, 1ಕ್ಕೆ ಒಂದೇ ಒಂದು ಅಪವರ್ತನ ಐತಿ, ಒಂದಷ್ಟೇ ಅದಕ್ಕೆ ಅಪವರ್ತನ, ಅದಕ್ಕೆ ಅದನ್ನ ಅವಿಭಾಜ್ಯ ಅಂತ ಕರೆದಿಲ್ಲ. ಸೊ 4ಕ್ಕೆ 5 ಆಗ್ಬೇಕಾದ್ರೆ 1 ಕೂಡಿಸ್ತೀವಿ, ಅದು ಅವಿಭಾಜ್ಯ ಅಲ್ಲ. ಓಕೆ, ಅವಿಭಾಜ್ಯ ಸಂಖ್ಯೆಗಳನ್ನ ಕೂಡಿಸ್ಕೊಂತ ಒಂದು ಇರ್ಲಿ. 4ಕ್ಕೆ 1 ಕೂಡಿಸ್ತಿ, 5ಕ್ಕೆ 3 ಕೂಡಿಸ್ತಿ, ಇನ್ನು 6ಕ್ಕೆ ಎಷ್ಟು ಕೂಡಿಸ್ಬೇಕನ್ನಕತ್ತೀನಿ ನೀನು? ಹಂಗಿದ್ರ 5 ಕೂಡಿಸ್ಬೇಕು, ಹೌದಲ್ಲ? ಅವಿಭಾಜ್ಯ ಸಂಖ್ಯೆ ಅಂದ್ರ 3ರ ನಂತರ ಯಾವ್ದೈತೆ ಅವಿಭಾಜ್ಯ ಸಂಖ್ಯೆ? 5 ಐತಿ. 6ಕ್ಕೆ 5 ಕೂಡಿಸಿದ್ರ 11 ಆಗ್ತೈತಿ. 11 ಆಗುದಿಲ್ಲ ಆಕ್ಚುಲಿ. ನೀವು ಬರದ್ ನೋಡ್ರಿ ಎಷ್ಟಾಗ್ತಾವ ನೋಡ್ರಿ. 6ಕ್ಕೆ ಎಷ್ಟಾಗ್ತಾವ ನೋಡ್ರಿ, ಬರದ್ ನೋಡ್ರಿ. ಯಾರು ನೋಡಿರಿ 6ಕ್ಕೆ ಎಷ್ಟಾಗ್ತಾವ ಬರದ್ ನೋಡಿದ್ರ? ಸೌಮ್ಯ ನೀನು ಮಾತಾಡಕ್ತಿಲ್ದಾಗ ಮ್ಯೂಟ್ ಮಾಡಿಡು. ನೋಡ್ರಿ ಈಗ. ಓಕೆ, ನಾವು ನೋಡೋಣ ಈಗ ಏನಾಗ್ತೈತಿ ನೋಡಿ. ಸ್ಲೈಡ್ ನೋಡ್ರಿ. ಈಗ ಬರೀ 2 ಇದ್ದಾಗ ಎಷ್ಟು ರೀತಿಯಿಂದ ಬರಿಬಹುದು ನೋಡ್ರಿ. ಬರೀ 2 ಇದ್ದಾಗ ಎಷ್ಟು ರೀತಿಯಿಂದ ಬರಿಬಹುದು ನೋಡ್ರಿ. 2 ಮತ್ತೆ 1 ಎರಡೇ ರೀತಿಯಿಂದ ಬರಿಬಹುದು. 3 ಇದ್ದಾಗ 2 1 1 2 1 1 1 ಎಷ್ಟು ರೀತಿಯಿಂದ ಬರಿಬಹುದು? 3 ರೀತಿಯಿಂದ. 2 ಇದ್ದಾಗ 2, 3 ಇದ್ದಾಗ 3, 4 ಇದ್ದಾಗ 4 ಅಲ್ಲ, ಎಷ್ಟು? 5 ಇದೆ. 5 5 ಇದ್ದಾಗ ಎಷ್ಟಾಯ್ತು? 8 ವಿಧ. 8. ಈಗ ಹೇಳ್ತೀರಿ 6 ಇದ್ದಾಗ ಎಷ್ಟು ಆಗ್ಬೇಕು? ಈಗ ಹೇಳ್ರಿ. 2 3 ನೋಡ್ರಿ, ಈಗ ಗೊತ್ತಾಕತ್ತೆ ನಿಮಗೆ ಪ್ಯಾಟರ್ನ್. ನೀವು NMMS ಬಹಳಷ್ಟು ಪ್ಯಾಟರ್ನ್ ಮಾಡಿದಿರಿ. ಪ್ಯಾಟರ್ನ್ 12 ವಿಧಗಳಲ್ಲಿ 12 ವಿಧಗಳು ಅಲ್ಲ, 12 ಇಲ್ಲಿ ನೋಡ್ರಿ ಸ್ವಲ್ಪ 13 ರೀ. 12 ಸರಿ 13 ರೀ. ಲಕ್ಷ ಕೊಟ್ಟು ನೋಡ್ರಿ. ಸರಿ 13 ರೀ. ನಾನು ಹೇಳ ಯಾರು? 9 ಸರ್. 9 ರಾಂಗ್ ಆನ್ಸರ್, 11 ರಾಂಗ್ ಆನ್ಸರ್, 12 ರಾಂಗ್ ಆನ್ಸರ್. ಇಲ್ಲಿ 13 ಅವರು ಒಬ್ರು ಈಗ 13 ಅಂತ ಯಾರು ಅನ್ನಕತ್ತಾರಲ್ಲ ಅವ್ರು ಕೈ ಎತ್ತಿರಿ, ಉಳಿದವ್ರೆಲ್ಲರೂ ಕೈ ಬಿಡ್ರಿ. 13 ಅಂತ ಯಾರು ಅನ್ನತ್ತಾರ ನಾನು ಕೇಳ್ತೇನೆ ಅವ್ರಿಗೆ, ಯಾಕೆ ಅನ್ನೋದು ಕಾರಣ ಕೇಳ್ತೇನೆ. ಅದಕ್ಕೆ ಹಂಗ ಕೈ ಎತ್ತಿ ಬಿಡ್ರಿ. 13 ಅಂತ ಯಾರು ಅನ್ನಕ್ತಾರಲ್ಲ ಅವ್ರು ಕೈ ಎತ್ತಿರಿ. ಕೌಶಲ್ಯ ಕುರಿ ಹೇಳು, ಯಾಕೆ ಕಾರಣ 13 ಯಾಕ? ಏನ್ ಪ್ಯಾಟರ್ನ್ ಕಾಣಿಸ್ತು ನಿನಗಿಲ್ಲಿ? ಏನ್ ಪ್ಯಾಟರ್ನ್ ಕಾಣ್ತು? ಕೌಶಲ್ಯ ಹೇಳು, ಅನ್ಮ್ಯೂಟ್ ಮಾಡಿ. ಕೌಶಲ್ಯ ಕುರಿ. ಓಕೆ, ದಿವ್ಯಾ ಮೋರ್ಕರ್ ಹೇಳ್ತಿ, ಏನ್ ಪ್ಯಾಟರ್ನ್ ಕಾಣಿಸ್ತು ನಿಂಗೆ? ದಿವ್ಯಾ
ಅನ್ಮ್ಯೂಟ್ ಮಾಡಬೇಕು, ಹೇಳ್ಬೇಕು. ಕೆಳಗೆ ಅನ್ಮ್ಯೂಟ್ ಬಟನ್ ಇರ್ತೈತಿ. ಹೇಳ್ತೀರಿ ದಿವ್ಯಾ? ದಿವ್ಯಾ ಹೇಳು ಏನ್. ಸೌಮ್ಯ ನೀನು ಮ್ಯೂಟ್ ಮಾಡಿ ಇಟ್ಕೋಬೇಕು, ಅದನ್ನ ಅನ್ಮ್ಯೂಟ್ ಮಾಡಬಾರ್ದು. ನಿನ್ ಹಿಂದೆ ಸೌಂಡ್ ಐತಿ. ಓಕೆ ಸರಿ ವಿದ್ಯಾ ಹೇಳ್ತೇನ್ರಿ. ಹಾ ವಿದ್ಯಾ ಹೇಳಿ ನೋಡೋಣ. ಈಗ ವೇ ಒಳಗ್ರಿ 2 ವೇ ಒಳಗ್ರಿ +1 ವೇ ಮಾಡಿದಾರ್ರಿ. 3 ವೇ ಬಂದೈತ್ರಿ. 3 ವೇ ಒಳಗ್ +2 ಮಾಡಿದಾರಿ 5 ವೇ ಬಂದೈತ್ರಿ. 5 ವೇ ಒಳಗ್ 3 ಮಾಡಿದಾರಿ 8 ಬಂದೈತ್ರಿ. 8 +4 ಮಾಡೋದ್ರಿ, ಯಾಕಂದ್ರೆ ಇಲ್ಲಿ +1 +2 +3 ಮಾಡಿದಾರಿ, ಲಾಸ್ಟ್ 4 ಮಾಡೋದ್ರಿ. ಆನ್ಸರ್ 12 ಬರ್ತೈತ್ರಿ. ಆನ್ಸರ್ ರಾಂಗ್ ಬರ್ತೈತಿ. ಬರದ್ ನೋಡ್ದಾಗ 13 ಬರತಾವ್ರಿ. ರಾಂಗ್ ಬಂತು ಅದಕ್ಕೆ ಆನ್ಸರ್ ನಿಂದು. 13 ಬರ್ತೈತ್ರಿ. ಸೊ ಯಾಕೆ 13 ಬಂತು ಇಲ್ಲಿ ನೋಡೋಣ. ಉಳ್ದವ್ರು ಯಾರು ಕಾರಣ ಹೇಳ್ತೇನೆ. ಸರಿ ನಾ ಹೇಳ್ತೇನ್ರಿ. ಯಾರು? ಸರಿ ನಾ ಹೇಳ್ತೇನ್ರಿ. ರೇಖಾ ಹೇಳ್. ರೇಖಾ ಅನ್ಮ್ಯೂಟ್ ಮಾಡಿ ಹೇಳು. ಸರ್ 2 + 3 ಮಾಡಿದಾಗ 5 ಬರ್ತೈತ್ರಿ. 3 + 5 ಮಾಡಿದಾಗ 8 ಬರ್ತೈತ್ರಿ. ಹಂಗಾರಿ 8 + 5 ಮಾಡಿದ್ರ 13 ಬರ್ತೈತ್ರಿ. ವೆರಿ ಗುಡ್. ಇಲ್ಲಿ ನೋಡ್ರಿ ಏನಾಗತ್ತೈತಿ. 2 ಒಳಗಿದ್ದಾಗ 2 ವೇಸ್, 3 ಒಳಗಿದ್ದಾಗ 3 ವೇಸ್, 4 ಒಳಗಿದ್ದಾಗ ಹಿಂದಿನೂ 2 ಕೂಡ್ಸೋದು. ಹಿಂದಿನೂ 2 ಕೂಡ್ಸಾಗ ಎಷ್ಟು ಬಂತು? 5 ಬರ್ತಲ್ಲ. ಅಷ್ಟು ವೇಸ್ ಒಳಗದಾವ. ಏನಾಗತ್ತೈತಿ ನೋಡ್ರಿ ಇಲ್ಲಿ. 5 ಇದ್ದಾಗ ಹಿಂದಿನ 2 ಕೂಡ್ಸ್ರಿ. ಯಾವ್ದು? 5 ವೇಸ ಮತ್ತು 3 ವೇಸ. 8 ವೇಸ್ ಅವ್ ಸಿಕ್ತು. ಹಂಗ 6 ವೇಸ್ ಇದ್ದಾಗ 8 ವೇಸ ಪ್ಲಸ್ 5 ವೇಸ ಕೂಡ್ತಾವ. ಎಷ್ಟದು? ಟೋಟಲ್ 13 ವೇಸ್ ಒಳಗೆ ಸಿಗ್ತೈತಿ ನಿಮ್ಗೆ. 13 ವೇಸ್ ಒಳಗೆ ಸಿಗ್ತೈತಿ. ಹಂಗ 7 ಇದ್ದಾಗ ಎಷ್ಟಾಗ್ಬೋದು ಹಂಗಾರೆ ಹೇಳ್ತೀರಿ? 7 ಇದ್ದಾಗ ಎಷ್ಟಾಗ್ಬೋದು ಹಂಗಾದ್ರೆ? 7 ಇದ್ದಾಗ 21. ಓಕೆ 21 ಆಗ್ತೈತಿ. ಯಾಕ 13 + 8 21. ಹಾ ಇಲ್ಲಿ ಸರ್ ಇನ್ನೊಂದ್ಸಲ ರಿಪೀಟ್ ಮಾಡ್ರಿ. 6 ವೇಸ್ ಹೇಳ್ತೇನೆ. ಈಗ ಒಂದ್ ಸ್ವಲ್ಪ ಇದಕ್ಕ ಈ ಕ್ಲಾಸನ್ನ ಹೆಂಗ್ ಅಟೆಂಡ್ ಮಾಡ್ಬೇಕು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ಈ ಕ್ಲಾಸ್ ನಿಮಗ್ ಚಲೋ ಯೂಸ್ ಆಗ್ಬೇಕಂದ್ರ ಏನ್ ಆಗ್ಬೇಕು? 21. ಓಕೆ ಈಗ ಈಗ ಯಾರು ಮಾತಾಡ್ಬೇಡ್ರಿ, ನಾನು ಹೇಳ್ತೀನಿ. ಕೆಲವೊಬ್ರು ರಾಂಗ್ ಆಗಿ ಅಟೆಂಡ್ ಮಾಡಾಕ್ತಾರಿ, ಕ್ಲಾಸನ್ನ ಸರಿಯಾಗಿ ಅಟೆಂಡ್ ಮಾಡವಲ್ರಿ. ಏನ್ ಮಾಡಾಕತ್ತೀರಿ ನೀವು ಕ್ಲಾಸ್ ಅಲ್ಲಿ ಅಂತಂದ್ರ ಯೋಚನೆ ಮಾಡದೆ ಪಟ್ನ ಲಘುನ ಆನ್ಸರ್ ಹೇಳೋದು. ಅಲ್ಲಿ ಕೆಲವೊಬ್ರು ಪಾಲಕರು ಕೂತಿದ್ದೀರಿ, ನನಗೆ ಗೊತ್ತಾಗೈತಿ. ಪಾಲಕರು ಕೂತ್ಕೊಂಡು ಏನ್ ಹೇಳತ್ತೀರಿ? ಲಘು ಹೇಳು, ನೀನ್ ಹೇಳು. ಇದು ಕಾಂಪಿಟೇಷನ್ ಅಲ್ಲ, ಇದು ವಿದ್ಯಾರ್ಜನೆ. ನಿಮ್ಗೆ ಜ್ಞಾನ ಬರಬೇಕು ಅಂತಂದ್ರ ಬಹಳಷ್ಟು ನೀವ್ ಏನ್ ಮಾಡ್ಬೇಕು? ಪ್ರಶಾಂತತೆಯಿಂದ ಧ್ಯಾನಕ್ಕೆ ಕೂಡ್ತಾರಲ್ಲ ಹಂಗ ಕೂಡ್ಬೇಕು. ಧ್ಯಾನಕ್ಕೆ ಕುಂತಂಗ್ ಕೊಡ್ಬೇಕು. ಯಾರ ಜೊತೆಗೆ ನೀವು ಕಾಂಪಿಟೇಷನ್ ಮಾಡೋದಲ್ಲ. ಇಲ್ಲಿ ಬೇರೆ ಹುಡುಗರ ಜೊತೆಗೆ ಕಾಂಪಿಟೇಷನ್ ಮಾಡಿ ಆಯ್ತು, ನೀವು ಈಗಾಗಲೇ ಸೆಲೆಕ್ಟ್ ಆಗಿದ್ದೀರಿ, ಹೌದು ಇಲ್ಲೋ? ನೀವು ಈಗಾಗಲೇ ಸೆಲೆಕ್ಟ್ ಆಗಿದ್ದೀರಿ. ಇನ್ ಯಾರ ಜೊತೆಗೆ ನೀವು ಪೈಪೋಟಿ ಮಾಡ್ಬೇಕಾಗಿಲ್ಲ, ಕಾಂಪಿಟೇಷನ್ ಮಾಡ್ಬೇಕಾಗಿಲ್ಲ ನೀವು. ಸೊ ಅದಕ್ಕಾಗಿ ಫಾಸ್ಟ್ ಬಗ್ಗೆ ಲೆಕ್ಕ ಹಾಕಕ್ ಹೋಗ್ಬೇಡ್ರಿ. ಎಷ್ಟೋ ಜನ ನೀವೇನ್ ಮಾಡಾಕತ್ತೀರಿ? ಫಾಸ್ಟ್ ಆನ್ಸರ್ ಕೊಡಕ್ ಟ್ರೈ ಮಾಡಾಕತ್ತೀರಿ. ಆ ಫಾಸ್ಟ್ ಆನ್ಸರ್ ಮಾಡಕ್ ನೀವು ಆ ಹ್ಯಾಬಿಟ್ ದಾಗಿಂದ, ಆ ಒಂದು ಹ್ಯಾಬಿಟ್ ದಾಗಿಂದ ನೀವು ಹೊರಗಡೆ ಬರ್ಲಿಲ್ಲ ಅಂತಂದ್ರೆ ಮುಂದೆ ನಿಮ್ಗೆ ದೊಡ್ಡ ದೊಡ್ಡ ಲೆಕ್ಕಗಳನ್ನ ತಿಳ್ಕೊಳಕ್ ಆಗುದಿಲ್ಲ. ನೀವು ಅವಾಗ ಏನ್ ಮಾಡ್ಬೇಕಾಕೈತಿ? ಬರೀ ಇನ್ನೊಮ್ಮೆ ರಿಪೀಟ್ ಮಾಡ್ರಿ ಅನ್ಕೊಂತ ಹೋಗ್ಬೇಕಾಗ್ತದೆ. ಇನ್ನೊಮ್ಮೆ ಮಾಡ್ತೀನಿ, ಆದ್ರೆ ಎಷ್ಟ್ ಸಲ ಮಾಡ್ಬೋದು? 1 ಸಲ ಮಾಡ್ಬೋದು. ನಿಮ್ಗೆ ಅಷ್ಟು ಮಾಡಿದ್ರು ತಿಳಿಯೋದಿಲ್ಲ ಅದು. ಯಾಕಂದ್ರೆ ನೀವು ಆ ಹ್ಯಾಬಿಟ್ ನಾಗೋದ್ರಿ ಏನಂತ ಫಾಸ್ಟ್ ಆನ್ಸರ್ ಕೊಡ್ಬೇಕು. ಇಲ್ಲ, ಶಾಂತವಾಗಿ ಏನ್ ನಡೆದೈತೆ ಅಲ್ಲಿ ಕ್ಲಾಸ್ ಒಳಗ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಲ್ಕೊಡ್ರಿ. ದಯವಿಟ್ಟು ನಿಮ್ ಬಾಜುಕ್ ಯಾರಾದ್ರೂ ತಂದೆ, ತಾಯಿ, ಮಾಮ, ಕಾಕ ಯಾರು ಕುಂತಿದ್ರೆ ಅವ್ರಿಗೆ ಹೇಳ್ರಿ, ನೀವು ಕ್ಲಾಸ್ ಒಳಗೆ ಇಂಟರ್ಫಿಯರ್ ಆಗ್ಬೇಡ್ರಿ ಅಂತ ಹೇಳಿ. ಅದರಿಂದ ನಾನು ಕಲಿಯೋದಿಲ್ಲ, ನಾನು ಏಕಾಗ್ರತೆಯಿಂದ ನಾನು ಕಲ್ಕೋತೀನಿ. ನನಗೆ ಗೊತ್ತೈತೆ ನಾನು ಕಲಿಬೇಕನ್ನೋದು ಅಂತ ಹೇಳ್ರಿ ಅವ್ರಿಗೆ. ಓಕೆ, ಅವ್ರು ಕೂತ್ಕೊಂಡು ನಿಮ್ಗೆ ಲಘು ಹೇಳು ಅಂತ ಮಾಡ್ಬಿಟ್ರೆ ಅದು ಸರಿ ಆಗೋದಿಲ್ಲ ಕಲಿಕೆ. ಅದಕ್ಕೆ ದಯವಿಟ್ಟು ಅವ್ರ ಕೆಲಸ, ಪಾಲಕರಾಗಿ ಕೆಲಸ ಮಾಡೋದು ಒಂದೇ ಒಂದು ಪ್ರಶಾಂತವಾದ ಒಂದು ಕೋಲೆ ನಿಮ್ಗೆ ಜಾಗವನ್ನು ಕಲ್ಪಿಸಿಕೊಡೋದಷ್ಟೇ. ಅದನ್ನ ಬಿಟ್ಕೊಟ್ಟು ಅಲ್ಲಿ ಕೂತ್ಕೊಂಡು ನೀವು ಹೇಳು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಏನು
ನಿಮ್ ವಾಯ್ಸ್ ಮ್ಯೂಟ್ ಆಗತೈತ್ರಿ. ಮ್ಯೂಟ್ ಆಗತ್ತಿಲ್ಲ ಎಲ್ಲರಿಗೂ? ಉಳ್ದವ್ರು ಕೇಳ್ಸಾಕ್ತಿಲ್ಲ? ಓಕೆ, ಸೊ ಹಂಗಿದ್ರ ಯಾರಿಗೆ ನಿಮಗೆ ವಾಯ್ಸ್ ಕೇಳಿಸ್ವಲ್ತಲ್ಲ ನಿಮ್ಗೆ ಏನೋ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತೈತಿ, ಅವ್ರಿಗೆ ಈಗ ಬರ್ತೈತಿ ಅದು ಸಾವಕಾಶ. ಈಗ ಅದಕ್ಕೆ ಏನ್ ಮಾಡ್ರಿ, ಇನ್ ಮೇಲಿಂದ ಏನ್ ಮಾಡೋದು, ಶಾಂತವಾಗಿ ಯೋಚನೆ ಮಾಡಿ ಆಮೇಲೆ ಗದ್ದಲ ಹಾಕಲ್ದೆ ಆನ್ಸರ್ ಕೊಡೋದು. ಮತ್ತೊಬ್ರು ಯಾರಾದ್ರೂ ಆನ್ಸರ್ ಕೊಡ್ಬೇಕಾಗಿದ್ರೆ ಅವ್ರಿಗೆ ಟೈಮ್ ಮಾಡಿ ಕೊಡೋದು. ಅದು ಬಹಳ ಕಲಿಯಬೇಕಾದ ವಿಷಯ. ನಿಮ್ಗೆ ನಾಳೆ ಇಂಟರ್ವ್ಯೂ ಒಳಗೋದು ನೋಡ್ತಾ ಇರೋದನ್ನ, ಬೇರೆದವ್ರು ಮಾತಾಡ್ಬೇಕಾದ್ರೆ ನೀವು ನಡ್ನಡ್ಕ ಮಾತಾಡ್ತಿರೋ ಅಥವಾ ನೀವು ಶಾಂತವಾಗಿ ಇದ್ಕೊಂಡು ಆಮೇಲೆ ಮಾತಾಡ್ತಿರೋ ಅಂತ, ಅದು ಬಹಳ ಮುಖ್ಯ. ದೊಡ್ಡ ನೀವು ಜಾಬ್ಗೆ ಹೋಗ್ಬೇಕಾತಂದ್ರ ಇನ್ನೊಬ್ರು ಮಾತಾಡ್ಬೇಕಾದ್ರೆ ನಡಕ್ ಮಾತಾಡಬಾರ್ದು. ಆ ಟೈಮಲ್ಲಿ ಏನ್ ಮಾಡ್ಬೇಕು, ನೀವು ಸ್ವಲ್ಪ ನಿಂತ್ಕೊಂಡು ಆಮೇಲೆ ಅವ್ರು ಮಾತಾಡಕ್ಕೆ ಅವಕಾಶ ಮಾಡಿ ಆಮೇಲೆ ನೀವು ಮಾತಾಡೋದು, ಆತರ. ಸೊ ಇಲ್ಲಿದ್ರಲ್ಲಿ ಚಾಟ್ ಅಲ್ಲಿ ನೀವು ಟೈಪ್ ಮಾಡ್ಬಿಡ್ಬೋದು ಕರೆಕ್ಟ್ ಆಗಿ ಒಂದು ಆನ್ಸರ್. ಓಕೆ, ಸೊ ಈಗ ನೋಡ್ರಿ ಏನಾಗತ್ತೈತೆ ನಾ ಇನ್ನೊಮ್ಮೆ ಹೇಳ್ತೀನಿ. ಇಲ್ಲಿ ಏನಾಗತ್ತೈತೆ ನೋಡ್ರಿ, ಕೇವಲ ಎರಡು ಇದನ್ನ ನಾನು ಇಲ್ಲಿ ಮೊದಲಿರುತ್ತೆ ನೋಡಿ. ಇಲ್ಲಿ ವಾಪಸ್ ಇಲ್ಲಿ ನೋಡ್ರಿ, ಸ್ಲೈಡ್ಸ್ ನೋಡ್ರಿ. ಸಂಖ್ಯೆ 2 ನಾನು ಬರಿಬೇಕಾಗೈತಿ. ಹೆಂಗ್ ಬರಿಬೇಕಾಗೈತಿ? 1 ಮತ್ತು 2ಗಳ ಮೊತ್ತವಾಗಿ ಬರಿಬೇಕಾಗೈತಿ. 1 ನಾನು ಏನ್ ಬರಿಬಹುದು, ಬರೀ 2 ಅಂತ ಬರಿಬಹುದು ಅಥವಾ 1+1 ಅಂತ ಬರಿಬಹುದು. ಎರಡೇ ವಿಧಗಳು, ಎರಡು ರೀತಿಯಿಂದ ಬರಿಬಹುದು ನಾನು. ಇದನ್ ಬಿಟ್ಟು ಬೇರೆ ಏನಾದ್ರು ಬರೆಯಕ್ ಸಾಧ್ಯ ಐತೆ ನೋಡ್ರಿ? 2 ಅನ್ನ 1 ಮತ್ತು 2 ಉಪಯೋಗಿಸಿ ಬರೆಯಕ್ ಸಾಧ್ಯ ಇಲ್ಲ. 0+2 ನಾನೇನ್ ಹೇಳಿದ್ದೆ ನೋಡ್ರಿ, ಇಲ್ರಿ ಬರೆಯಕ್ ಸಾಧ್ಯ ಇಲ್ಲ. 1+2 ಒಟ್ಟ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೇನೆ. ಒಂದ್ ನಿಮಿಷ ಬರೆಯೋದಕ್ ಸಾಧ್ಯವಿಲ್ರಿ. 0+2 ಸಂಜನಾ. ಯಾರು ಸಂಜನಾ 0+2 ಅಂದದ್? ಯಾರು ಸಂಜನಾ? ಯಾರು ಸಂಜನಾ ಸರ್ನೇಮ್ ಏನ್ ಹೇಳು? 0+2 ಬರುದಿಲ್ರಿ. ಸಂಜನಾ ಮೇಗುಂಡಿ. ಯಾರು ಮಾತಾಡ್ಬೇಡ್ರಿ, ನಾನು ಸಂಜನಾನ್ ಜೊತೆಗೆ ಮಾತಾಡ್ತೀನಿ, ಯಾರು ಉಳಿದವ್ರು ಮಾತಾಡ್ಬೇಡ್ರಿ, ಯಾರು ಮಾತಾಡ್ಬೇಡ್ರಿ. ಸಂಜನಾ, ನಾ ಇದಾಗ ಏನ್ ಹೇಳಿದ್ನಿ, ಇದನ್ನ 2 ಅನ್ನು ಯಾವ ರೀತಿಯಿಂದ ಬರಿಬೇಕು ಅಂತ ಹೇಳಿದ್ನಿ? 1 ಮತ್ತು 2 ಇವುಗಳನ್ನ ಮಾತ್ರ ಉಪಯೋಗಿಸಿ ಬರಿಬೇಕು ಅಂತ ಹೇಳಿದ್ನಿ. ನೀನ್ ಏನು ಉಪಯೋಗಿಸಿದ? ಈಗ 0 ಉಪಯೋಗಿಸಿದೆ. ನಾ ಏನ್ ಹೇಳಿದ್ನಿ? 1 ಮತ್ತು 2ಗಳನ್ನ ಉಪಯೋಗಿಸಿ ಮಾತ್ರ ಬರಿಬೇಕು ಅಂತ ಹೇಳಿದ್ನಿ. 0 ಉಪಯೋಗಿಸಿ ಬರೆಯೋದಿತ್ತು ಅಂತಂದ್ರೆ ನಾ ಎಷ್ಟು ಬೇಕಾದ ಸಲ 0 ಉಪಯೋಗಿಸಬಹುದಾಗಿತ್ತು. ನೆನಪಿರ್ಲಿ, 0+0+0+0+0+0+0+0+1+1 ಅಂತ ಬರಿಬಹುದಾಗಿತ್ತು ನಾನು. ಅಥವಾ 0+0+0+1+1 ಅಂತ ಬರಿಬಹುದಾಗಿತ್ತು. 0+0+0+0+2 ಅಂತ ಬರಿಬಹುದಾಗಿತ್ತು. 2+0+0+0+ ಅಂತ ಬರಿಬಹುದಾಗಿತ್ತು. 0 ಉಪಯೋಗಿಸೋಂಗಿಲ್ಲ. ಇಲ್ಲಿ 1 ಮತ್ತು 2 ಮಾತ್ರ ಉಪಯೋಗಿಸೋದು ಅಂತ ನಾನು ಈಗಾಗಲೇ ಹೇಳಿದ್ನಿ. ಸಂಜನಾ, ಇನ್ನು ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು, ಬಹಳ ಏಕಾಗ್ರತೆಯಿಂದ ಕೇಳ್ಬೇಕು, ಆಯ್ತಾ? ಅರ್ಥ? ಇದರಿಂದ ಒಂದು ಲೆಸನ್ ಸಿಕ್ತು ನಿನ್ಗೀಗ. ಹಿಂಗಾಗ್ಬಾರ್ದು ನೆಕ್ಸ್ಟ್ ಟೈಮ್. ಇವತ್ತೇನಾಯ್ತಲ್ಲ, ಹಿಂಗಾಗ್ಬಾರ್ದು. ಬಹಳ ಏಕಾಗ್ರತೆ ಬೇಕು ನನ್ನ ಕ್ಲಾಸಲ್ಲಿ. ನಾನು ಏನ್ ಹೇಳಿಲ್ಲ, ಪ್ರತಿ ಶಬ್ದವನ್ನೇ ನಿಮ್ ಸ್ಕೂಲಲ್ಲಿ ಹಿಂಗ್ ಕಲ್ಸಿರಂಗಿಲ್ಲ. ಈ ಏಕಾಗ್ರತೆ ನಿಮ್ಗೆ ಕೇಳ್ಸಕ್ ಏನ್ ಬೇಕಾದ್ರೆ ನೀವು ರಾಂಗ್ ಆನ್ಸರ್, ಇಲ್ಲಿ ಹೆಂಗೆ ಒಂದೇ ಸಲ ಕೊಡೋದು, ಕರೆಕ್ಟ್ ಆಗಿ ಆನ್ಸರ್ ಕೊಡೋದು, ಬಹಳ ಯೋಚನೆ ಮಾಡಿ ಒಂದೇ ಸಲ ಆನ್ಸರ್ ಕೊಡೋದು. ಗಡಬಡಿ ಮಾಡ್ಬೇಡ ಸಂಜನಾ. ಓಕೆ ಓಕೆ ಸರ್. ಓಕೆ, ನೋಡ್ರಿ 3 ನೋಡ್ರಿ ಯಾವ ವಿಧ ಅದಾವು? 2+1, 1+2, 1+1+1. ಇದು ಬಿಟ್ಟು ಮತ್ತೆ ಏನಾದ್ರೂ ವಿಧ ಐತೆ ನೋಡ್ರಿ 3ಗೆ ಬರೆಯಕ? 3 ಅನ್ನು ಬರೆಯಕ ಇಲ್ರಿ. ನೋ ಅದರ್ ವೇ. ಟ್ರೈ ಮಾಡಿ ನೋಡಿರ್ಬೇಕಾರೆ ಯಾರಿಗಾದ್ರೂ ಇತ್ತಂದ್ರೆ ಹೇಳ್ಬೋದು ನೀವು ನಮ್ಗೆ. ಇದನ್ನ ಬಿಟ್ಟು ಇನ್ನೊಂದ್ ರೀತಿಯಿಂದ ಬರಿಬೋದ್ರಿ? ಇಲ್ರಿ. 3 ಇಲ್ಲ. 5 ಏನಾಯ್ತು ನೋಡ್ರಿ, 4ಗೆ ಏನಾಯ್ತು ನೋಡ್ರಿ. 4ಗೆ ಎಷ್ಟಾಯ್ತು ನಮಗೆ? 2+2, 2+1+1, 1+2+1, ಆಮೇಲೆ 1 1 2, ಆಮೇಲೆ 1 1 1 1. ಸೊ ಟೋಟಲ್ ನಿಮಗೆ 5 ವೇಸ್ ಸಿಕ್ಕು. ಇಲ್ಲಿ ಏನಾಗತ್ತೈತೆ ಅಂದ್ರ ಮಜಾ ಏನಾಗತ್ತೈತೆ ನೋಡ್ರಿ, ಇಲ್ಲಿ ಇದು ನಿಮಗೆ ನೋಡಿಕೊಳ್ಳೋ ಗೊತ್ತಾಗತ್ತೆ ಏನಾಗತ್ತೈತೆ ಅಂತ. 5ಗೆ ನಮ್ಗೆ ಹೆಂಗೆ ಎಷ್ಟು ಸಿಕ್ಕು? 8 ವೇಸ್ ಸಿಕ್ಕು. ಇಲ್ಲಿ ಏನಾಗತ್ತೈತೆ ನೋಡ್ರಿ, ಪ್ರೀವಿಯಸ್ ಎರಡದ್ರದ್ದು ಸಮ್ ಆಗತ್ತೈತೆ ನೋಡ್ರಿ. ಹೆಂಗ? 2 ಮತ್ತು 3 ಕೂಡಿ 5 ಆಯ್ತು. 3 ಮತ್ತು 5 ಕೂಡಿ 8 ಆಯ್ತು. ಇನ್ನು ನೆಕ್ಸ್ಟ್ ಯಾವಾಗಬೇಕು? 8 ಮತ್ತು 5 ಕೂಡಿ 13 ಆಗ್ಬೇಕು. ಅದ್ರ ನೆಕ್ಸ್ಟ್ ಯಾವ್ದಾಗಬೇಕು? 13 + 8 ಕೂಡಿಸಿ 21 ಆಗ್ಬೇಕು. ನೆಕ್ಸ್ಟ್ ಆಗ್ಬೋದು 21 + 13 34 ಆಗ್ಬೇಕು. 34 ನೆಕ್ಸ್ಟ್ ಏನಾಗ್ಬೇಕು? 34 + 21 ಎಷ್ಟಾಗಬೇಕು? 55. ಈ ತರ ಬರ್ಕೊಂತ ಹೋಗ್ತೈತಿ ಸರಣಿಗಳು. ಸೊ ನೋಡ್ರಿ ಏನ್ ಸರಣಿ ಬರಕತ್ತಿಲ್ಲ, ಈ ಸರಣಿ ಬರದ್ ನೋಡ್ರಿ. ಇಲ್ಲಿ ಸರಣಿ ಬರ್ದೆ ನೋಡ್ರಿ. 1ಗೆ ಎಷ್ಟು ವಿಧ ಐತಿ? ಒಂದೇ ವಿಧ ಐತಿ. 1ಗೆ ಎಷ್ಟು ವಿಧ ಐತಿ? ಒಂದೇ ವಿಧ ಐತಿ. ಸೊ 1 2 3 5 8. ನೆಕ್ಸ್ಟ್ ಯಾವ್ದು ಬರ್ತೈತಿ? 13 21 34 21 44 55 88. ಹೌದಿಲ್ಲ? 80. ಈ ಸರಣಿಗೆ
ಈ ಸರಣಿ ಯಾರು ಕಂಡುಹಿಡಿದ್ರು ಅಂತಂದ್ರ ಇದು ಬಹಳ ಇಂಪಾರ್ಟೆಂಟ್ ಸರಣಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಅಲ್ಲೇ ಇಲ್ಲೇ ಬಹಳ ಕಡೆ ಬರ್ತೈತಿ ಇದು ಒಂದು ಬಹಳ ಫೇಮಸ್ ಸರಣಿ ಇದು. ಇದನ್ನ ಭಾರತದ ಕವಿ ಒಬ್ರು ಹೇಮಚಂದ್ರ ಅಂತ 12ನೇ ಶತಮಾನದಲ್ಲೇ ಇದನ್ನ ಕಂಡುಹಿಡಿದ್ರು. ನೀವು ಬೇಕಾದ್ರೆ ಗೂಗಲ್ ನೊಳಗ ಆಮೇಲೆ ಸರ್ಚ್ ಮಾಡಿ ನೋಡ್ರಿ, ಹೇಮಚಂದ್ರ ನಂಬರ್. ಹೇಮಚಂದ್ರ ಹೇಮಚಂದ್ರ ನಂಬರ್ಸ್ ಅಂತ ನೀವು ಸರ್ಚ್ ಮಾಡ್ರಿ. ಇದಕ್ಕೆ ಇನ್ನೊಂದು ಆಮೇಲೆ ಏನ್ ಮಾಡಿದ್ರು, ಬ್ರಿಟಿಷರು ಏನ್ ಮಾಡಿದ್ರು, ಇಲ್ಲ ಇದನ್ನ ಅದಾಗಿ ಎಷ್ಟೋ ವರ್ಷಗಳ ನಂತರ, ಎಷ್ಟೋ 100 ವರ್ಷಗಳ ನಂತರ, 300 ವರ್ಷಗಳ ನಂತರ ಅನಿಸ್ತೈತಿ, ನಾವು ಮಾಡಿದೀವಿ ಅಂತ ಹೇಳಿ ಬರೆದ್ಬಿಟ್ಟು ಫಿಬೋನಾಚಿ ನಂಬರ್ಸ್, FIBONACCI, ಫಿಬೋನಾಚಿ ನಂಬರ್ಸ್ ಅವನು ಫಿಬೋನಾಚಿ ಅವನೊಬ್ಬ ಇಂಗ್ಲಿಷ್ ಗಣಿತಜ್ಞ, ಅವ್ರ ಹೆಸರು ಕೊಟ್ಕೊಂಡ್ರು ನಾವ್ ಮಾಡಿವಂತ. ಖರೆ ಆಮೇಲೆ ಭಾರತೀಯರು ಪ್ರೂವ್ ಮಾಡಿದ್ರು ಇದನ್ನ ಏನಂತ, ಇಲ್ಲ ನಾವು ಮೊದಲು ಮಾಡಿದ್ದೀವಿ ಇದನ್ನಂತ. ಈಗ ಅದಕ್ಕೆ ವಾಪಸ್ ಮತ್ತೆ ಹೇಮಚಂದ್ರನ ಸಂಖ್ಯೆಗಳು ಅಂತ ಕರೀತಾರೆ. ನಡಕ್ ಇದನ್ನ ಏನಂತ ಕರೆದ್ರು, ಫಿಬೋನಾಚಿ ಸಂಖ್ಯೆಗಳು ಅಂತ ಕಂಡಿಡಿದ್ರು, ಕರಿತಿದ್ರು ಅಷ್ಟೇ. ಯಾಕಪ್ಪ ಇಷ್ಟು ಇಂಪಾರ್ಟೆಂಟ್ ಅಂದ್ರ, ಈ ಸಂಖ್ಯೆಗಳು ಬಹಳ ಇಂಪಾರ್ಟೆಂಟ್. ಇವು ಏನ್ ಸರಣಿ ಐತಲ್ಲ ಇದು ಬಹಳ ಇಂಪಾರ್ಟೆಂಟ್. ಇದು ನಿಸರ್ಗದಲ್ಲಿ ಅನೇಕ ಕಡೆಗೆ ಬರ್ತೈತಿ. ಉದಾಹರಣೆ ತೋರಿಸ್ತೇನೆ ನಿಮ್ಗೆ. ಇದನ್ನೆಲ್ಲಾರು ನೋಡಿದಿರಿ? ಸೂರ್ಯಪಾನ ಹೂವ ಹೊಲ್ದಾಗ ನೋಡಿದಾರೆ ನೀವು? ಸೂರ್ಯಪಾನ ಹೂವು ನೀವು ಗಮನಿಸಿದ್ರಿ ಅಂದ್ರ, ಬಹಳ ಲಕ್ಷ್ಯ ಕೊಟ್ಟು ಗಮನಿಸಿದ್ರಿ ಅಂದ್ರೆ ಸೂರ್ಯಪಾನ ಹೂವನ್ನ, ಅದ್ರೊಳಗ ಬೇರೆ ಬೇರೆ ದಿಕ್ಕಿನಲ್ಲಿರುವಂತ ಈ ತರ ಏನ್ ಸಿಗ್ತಾವ ನಿಮ್ಗ, ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ನಿಮ್ಗೆ ಏನ್ ಸಿಗ್ತಾವ ನೋಡ್ರಿ, ಸ್ಪೈರಲ್ಸ್ ಸಿಗ್ತಾವ. ಇಲ್ಲಿ ನೋಡ್ರಿ ಕ್ಲಾಕ್ ವೈಸ್ ಸ್ವಲ್ಪ ಅದಾವು. ಈ ಕಡೆ ನೋಡ್ರಿ ಎಡಗಡೆ ಭಾಗ ಚಿತ್ರ ನೋಡ್ರಿ ಇದ್ರೊಳಗಿಂದು. ಇಲ್ಲಿ ನೋಡಿ ಇವು ಕ್ಲಾಕ್ ವೈಸ್ ನೋಡಿ, ಇದು ಕ್ಲಾಕ್ ವೈಸ್ ಐತಿ, ಇದು ಕ್ಲಾಕ್ ವೈಸ್ ಐತಿ, ಇದು ಕ್ಲಾಕ್ ವೈಸ್ ಐತಿ, ಕ್ಲಾಕ್ ವೈಸ್ ಐತಿ. ಕ್ಲಾಕ್ ವೈಸ್ ಅಂದ್ರೆ ಏನು, ಗಡಿಯಾರ ಹೆಂಗ್ ಹೋಗತ್ತಲ್ಲ ಆ ಕಡೆ ದಿಕ್ಕಿಗೆ ಹೋಗುವಂತ. ಇನ್ನು ಏನದಾವು, ಎಂಟಿ ಕ್ಲಾಕ್ ವೈಸ್ ಅದಾವ. ಕೆಲವು ಎಂಟಿ ಕ್ಲಾಕ್ ವೈಸ್ ಅದಾವ, 1 2 3. ಈ ಕಡೆ ಕಾಣ್ರಿ, ಈ ಕಡೆ ನೋಡ್ರಿ ಬೀಜಗಳು ನೋಡ್ರಿ, ಅವ್ರದ್ದು ಸೂರ್ಯಪಾನದ ಒಳಗಿನ ಬೀಜಗಳ ಒಂದು ಸರಣಿಯನ್ನು ನೋಡ್ರಿ, ಅಲ್ಲಿ ಕಾಣಿಸ್ತೈತಿ ನಿಮ್ಗೆ, ಲಕ್ಷ ಕೊಟ್ಟು ನೋಡ್ರಿ. ಕ್ಲಾಕ್ ವೈಸ್ ಮತ್ತು ಎಂಟಿ ಕ್ಲಾಕ್ ವೈಸ್ ಎಷ್ಟು ಚಂದ ಆಗೈತಿ ನೋಡ್ರಿ. ಯಾವುದೇ ಜಗತ್ತಿನಾಗಿನ ಸೂರ್ಯಪಾನ ಹೂ ನೋಡಿದ್ರಂತಂದ್ರ ಅದರ ಈ ಕ್ಲಾಕ್ ವೈಸ್ ಇರುವಂತಹ ಸರಣಿಗಳ ಸಂಖ್ಯೆ ಮತ್ತು ಎಂಟಿ ಕ್ಲಾಕ್ ವೈಸ್ ಇರುವಂತ, ನಿಮ್ಗೆ ಅನ್ಮ್ಯೂಟ್ ಮಾಡಕ್ ಬರೋದಿಲ್ಲ. ಕೆಲವೊಬ್ರು ಅನ್ಮ್ಯೂಟ್ ಮಾಡ ಹಂಗ ಅನ್ಮ್ಯೂಟ್ ಮಾಡಿ ಇಟ್ಕೊಂಡಿರ್ತಾರೆ ನೋಡ್ರಿ. ಮ್ಯೂಟ್ ಮಾಡ್ಬೇಕು. ನಾನ್ ಮಾತಾಡ್ತಾ ಇರುವಾಗ, ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಮ್ಯೂಟ್ ಮಾಡ್ಬೇಕು. ನೀವು ಮಾತಾಡ್ಬೇಕಾದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಬೇಕು. ಇಲ್ದಿದ್ರೆ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಕೈತಿ. ನಿಮ್ ಹಿಂದ್ಗಡೆ ಇದ್ದ ಸೌಂಡ್ ಎಲ್ಲಾ ಕೇಳಿಸ್ತೈತಿ. ಬಾಂಡೆ ಸಾಮಾನ, ನಿಮ್ ತಾಯಿ ಮಾತಾಡೋ ಶಬ್ದ, ತಂದೆ ಮಾತಾಡೋ ಶಬ್ದ. ಇನ್ನು ನೋಡ್ರಿ ಯಾರೋ ಒಬ್ರು ಅನ್ಮ್ಯೂಟ್ ಮಾಡಿ ಇಟ್ಟಿದ್ದೈತಿ, ನಾನು ನೋಡ್ತೇನೆ, ಹೇಳ್ತೇನೆ ಅಂತ. ಬಾಂಡೆ ಸಾಮಾನ್ ಕೇಳ್ಸತೈತಿ ಯಾರ್ದೋ ಮನ್ಯಾಗಿಂದು, ನೀವು ಚೆಕ್ ಮಾಡ್ಕೋರಿ. ಇದು ನೀವು ಬೇರೆ ಟೀಚರ್ಸ್ಗೂ ಹೋದ್ಮೇಲೆ ಕಲ್ಕೋಬೇಕು. ಓಕೆ, ಈಗ ಮಾಡಿದ್ರು ನೋಡಿ ಯಾರೋ ಒಬ್ರು, ಕರೆಕ್ಟ್ ಆಗಿ ಮಾಡಿದ್ರಿ. ಈಗ ಮ್ಯೂಟ್. ಓಕೆ. ಸೊ ಇವು ಸರಣಿಗಳ ಸಂಖ್ಯೆ, ಈ ಏನು ಇದಾವಲ್ಲ ಇವು ಸ್ಪೈರಲ್ಗಳು. ಈ ಸ್ಪೈರಲ್ಗಳ ಸಂಖ್ಯೆ ನೀವು ನೋಡಿದ್ರಿ ಅಂತಂದ್ರ ಅವು 34 ಇರ್ತಾವ, 21 ಇರ್ತಾವ, ಒಂದೊಂದ್ಸಲ 55 ಇರ್ತಾವ, ಹಿಂಗ ಇರ್ತಾವ. ಹೇಮಚಂದ್ರ ಸಂಖ್ಯೆನೇ ಇರ್ತಾವ. ಹೇಮಚಂದ್ರ ಸಂಖ್ಯೆ ಬಿಟ್ಟು ಇರಂಗಿಲ್ಲ ಬೇರೆ ಯಾವುದು. 33 ಇರಂಗಿಲ್ಲ, 22 ಇರಂಗಿಲ್ಲ, 19 ಇರಂಗಿಲ್ಲ, 15 ಇರಂಗಿಲ್ಲ. ಈ ಹೇಮಚಂದ್ರ ಸರಣಿ ಒಳಗೆ ಏನ್ ಇರ್ತಾವಲ್ಲ ಅದ್ರಾಗಿನೂ ಅಷ್ಟೇ ಯಾವ ಇರ್ತಾವ. ಐದರ ಅವು ಸರಿ, ಅದನ್ನ ಹೆಂಗ್ ನಾವ್ ಅಕ್ಯುರೇಟ್ ಆಗಿ ಹೇಳ್ಬೋದ್ರಿ? ಇದನ್ನ ಹೆಂಗ್ ನಾವ್ ಅಕ್ಯುರೇಟ್ ಆಗಿ ಎಷ್ಟೇ ಇರ್ತಾವ ಅಂತ ಹೆಂಗ್ ಹೇಳುದ್ರಿ? ಮೊದಲು ಏನ್ ಮಾಡಿದ್ರು ಅವರು, ಚೆಕ್ ಮಾಡಿ ನೋಡಿದ್ರು. ಚೆಕ್ ಮಾಡಿ ನೋಡಿದಾಗ ಇಂತ ಬಹಳಷ್ಟು ಹೂ ತೆಗದ್ ನೋಡ್ರು. ಆ ಹೂದಾಗ ಹಂಗ ಬಂದು. ಖರೆ ನಿಸರ್ಗದಾಗ ಈ ಸಂಖ್ಯೆಗಳು ಇರಾಕ ಕಾರಣ ಏನು, ಹಿಂಗ ಇದು ಸೂರ್ಯಪಾನ ಮಾಡಕ ಕಾರಣ ಏನು ಅನ್ನೋದನ್ನ ಯೋಚನೆ ಮಾಡಿದ್ರು ಗಣಿತಜ್ಞರು. ಮ್ಯೂಟ್ ಮಾಡ್ರಿ. ಕಾರಣ ಸಿಕ್ತದಕ್ಕ ಏನಪ್ಪಾ ಅಂತಂದ್ರ, ಈ ತರ ಸ್ಪೈರಲ್ ಶೇಪ್ ಒಳಗ ಬೀಜಗಳನ್ನ ಅತ್ಯಂತ ಕಾಂಪ್ಯಾಕ್ಟ್ ಆಗಿ ಅದನ್ನ ಇಡ್ಬೇಕಾಯ್ತು ಅನ್ನಕ ಅದಕ್ಕೆ ಕೆಲವೊಂದು ಗುರಿಗಳು ಅದಕ್ಕೆ. ಆ ಸಸ್ಯಕ್ಕೆ ಕೆಲವೊಂದು ಅದಕ್ಕೆ ಆದಂತ ಅದನ್ನ ತನ್ನ ಬೀಜವನ್ನು ಹೆಚ್ಚಿಗೆ ಪಸರಿಸಲಿಕ್ಕೆ ಆಗಿ ಕೆಲವೊಂದು ಅತ್ಯಂತ ಹೆಚ್ಚಿಗೆ ಮಾಡಕ್ ಟ್ರೈ ಮಾಡ್ತಿತ್ತು. ಅತ್ಯಂತ ಹೆಚ್ಚಿಗೆ ಬೀಜ ಪ್ಯಾಕ್ ಆಗ್ಬೇಕು. ಅದ್ರ ಜೊತೆಗೆ ಏನಾಗ್ಬೇಕು, ಅದಕ್ಕೆ ಕೆಲವೊಂದು ಸ್ವಲ್ಪ ವಿಷಯಗಳು ಬೇಕಾಗ್ತಾವ. ಅದಕ್ಕೆ ಬೀಜಗಳ ನಡುವೆ ಗ್ಯಾಪ್ ಇಷ್ಟ ಇರಬೇಕು, ಸ್ಪೈರಲ್ ಶೇಪ್ ಅಲ್ಲೇ ಇರಬೇಕು ಅನ್ನೋದು ಕೆಲವೊಂದು ಅದಕ್ಕೆ ಬಯಾಲಜಿಕಲ್ ರೀಸನ್ಸ್ ಅದಾವ. ಅದಕ್ಕೆ ಹಂಗೆ ಯಾಕೆ ಮಾಡ್ಬೇಕು, ಅದನ್ನ ಜಾಮೆಟ್ರಿ ಒಳಗೆ ನಾವು ಟ್ರಾನ್ಸ್ಫಾರ್ಮ್ ಮಾಡಿದಾಗ ಈ ಫಿಬೋನಾಚಿ ನಂಬರ್ಸ್ ಅಥವಾ ಹೇಮಚಂದ್ರ ಸಂಖ್ಯೆಗಳದಲ್ಲ, ಇವು ಅತ್ಯಂತ ಬೆಸ್ಟ್ ನಿಮ್ಗೆ ರಿಸಲ್ಟ್ ಅನ್ನು ಕೊಡ್ತಾವ. ಅದಕ್ಕೆ ಬೇರೆ ಸಂಖ್ಯೆಗಳು ಬೆಸ್ಟ್ ರಿಸಲ್ಟ್ ಕೊಡಂಗಿಲ್ಲ. ಸ್ವಲ್ಪ ಡೀಪ್ ಐತದು. ಅದಕ್ಕೆ ಪೂರ್ತಿ ಕಾರಣ ನಾ ಈಗ ನಿಮ್ಗೆ ಹೇಳಕ್ ಆಗುದಿಲ್ಲ, ಯಾಕಂದ್ರೆ ಅದ್ರ ಬಯಾಲಜಿಕಲ್ ರೀಸನ್ಸ್ ಅಂತೂ ನನಗೂ ಗೊತ್ತಿಲ್ಲ. ಬಯಾಲಜಿಕಲ್ ರೀಸನ್ಸ್ ಅದು ಏನದಾವ ನನಗೆ ಗೊತ್ತಿಲ್ಲ. ಆದ್ರೆ ಆ ಬಯಾಲಜಿಕಲ್ ರೀಸನ್ಸ್ ನಾವು ಗಣಿತದೊಳಗೆ ಮಾಡ್ಕೊಂಡು ಅದನ್ನ ಬಿಡಿಸಿದಾಗ ಅಗದಿ ಬೆಸ್ಟ್ ಸಂಖ್ಯೆಗಳು ನಮಗ್ ಸಿಗೋವನ ಈ ಹೇಮಚಂದ್ರನ ಸಂಖ್ಯೆಗಳು. ಸೊ ಅದಕ್ಕಾಗಿ ಅದು ಹಂಗ್ ಮಾಡ್ಕೋತೇನೆ ಅಂತ.
ಅದ್ರ ಒಂದು ನಾವಿಲ್ಲಿ ಏನ್ ಮಾಡ್ಬೋದು, ಡೆಫಿನೆಟ್ಲಿ ಏನ್ ಹನ್ರಿ ನೋಡ್ಬೋದು, ಸರಿ. ಯಾಕದು ಪೂರ್ತಿ ಯಾಕದ್ ಹಂಗ್ ಮಾಡ್ತೈತೆ ಅನ್ನೋದು ನಮ್ಗೆ ಸಂಪೂರ್ಣವಾಗಿ ತಿಳ್ಕೊಳಕ್ ಇನ್ನೂ ಸಹಿತ ಬಹಳ ಡೀಪ್ ಹೋಗ್ಬೇಕು ನಾವು. ಯಾಕಂದ್ರೆ ಅದ್ರ ಬಯಾಲಜಿ ಏನೈತಿ, ಅದ್ರ ಗುರಿಗಳು ಏನದಾವ ಹೂವಿಂದು, ಅದನ್ನ ಯಾಕದ್ ಕರೆಕ್ಟ್ ಆಗಿ ಹಂಗ್ ಮಾಡ್ಕೋತೈತಿ ಅಂತ. ಜಗತ್ನಾಗ ಯಾವ್ದೋ ಸೂರ್ಯಪಾನ ನೋಡಿದ್ರು ಸಹಿತ ಹಿಂಗೈತಿ. ಅದೇ ರೀತಿ ಇನ್ನೊಂದು ಬರ್ತಾವ, ಲಿಲ್ಲಿ ಅಂತ ಹೂಗಳು ಬರ್ತಾವ, ಲಿಲ್ಲಿ ಅಂತೇಳಿ. ಆ ಲಿಲ್ಲಿ ಹೂಗಳು ದಳಗಳ ಸಂಖ್ಯೆ ಪಕ್ಕಳಿರ್ತಾವಲ್ಲ, ಆ ಪಕ್ಕಳಿಗಳ ಸಂಖ್ಯೆನು ಯಾವತ್ತು ಈ ಹೇಮಚಂದ್ರ ಸಂಖ್ಯೆದಾಗಿಂದನೇ ಯಾವ್ದಾರ ಒಂದಿರ್ತೈತಿ. 8 ಇರ್ತಾವ, 13 ಇರ್ತಾವ, 13 ದಳಗಳ ಲಿಲ್ಲಿಗಳು ಸಿಗ್ತಾವ. ಲಿಲ್ಲಿಗಳೊಳಗನು ಇದನ್ನ ಈ ಹೇಮಚಂದ್ರ ಅವ್ರ ಸಂಖ್ಯೆ ಸರ್, ಈ ಹೇಮಚಂದ್ರ ಅವ್ರ ಸಂಖ್ಯೆ ರೀ ನಿಸರ್ಗದ ಅನುಗುಣವಾಗಿನ ಅದಾವ್ರಿ. ಕರೆಕ್ಟ್. ಸಂಗೀತ ಒಳಗೆ ಬರ್ತೈತಿ. ಹೇಮಚಂದ್ರ ಒಳಗೆ ಸಿಕ್ಕಿದ್ ಎದಕ್ಕಪ್ಪ ಅಂದ್ರೆ ಇವ್ ಹೇಮಚಂದ್ರ ಅವ್ರು ಈಗ ಹೇಮಚಂದ್ರನ ಹೇಳ್ತೇವೆ ಒಬ್ರು ಕವಿ ಆಗಿದ್ರು ಅಂತ, ಅವ್ರ ಗಣಿತಜ್ಞ ಇರ್ಲಿಲ್ಲ. ಅವ್ರಿಗೆ ಹೆಂಗ್ ಇವ್ ಸಂಖ್ಯೆಗಳು ಗೊತ್ತಾದವು, ಹೆಂಗ್ ಸಿಕ್ಕು ಅಂತಂದ್ರ, ನೀವು ಕನ್ನಡದೊಳಗೆ ಗುರು ಲಘು ಹಾಕ್ತಿರಲ್ಲ ಕವಿತೆಗೆ, ಗುರು ಲಘು ಹಾಕ್ತಿರಿ. ಸಣ್ಣ ಮಾತ್ರೆ ಇದ್ರೆ ಲಘು, ದೊಡ್ಡದಿತ್ತು 2 ಮಾತ್ರೆಗಳಿದ್ರೆ ಗುರು ಹಾಕ್ತಿರಿ. ಆವಾಗ ಛಂದಸ್ಸಿನ ಪ್ರಕಾರ ಕವಿತೆಯನ್ನು ನೀವು ರಚನೆ ಮಾಡ್ಬೇಕಾತಂದ್ರ ಆ ಒಟ್ಟು ಮಾತ್ರೆಗಳ ಸಂಖ್ಯೆ ಇಂತಿಷ್ಟ ಆಗ್ಬೇಕು. ಅಂದ್ರೆ ಗುರುಗ 2 ಮಾತ್ರೆಗಳು, ಲಘುಗ 1 ಮಾತ್ರೆ. ಗುರುಗ 2 ವೇಟ್ ಕೊಡ್ತಾರೆ, 2 ಮಾರ್ಕ್ಸ್ ಕೊಡ್ತಾರು. ಲಘು ಇತ್ತು ಅಂದ್ರೆ ಅ ಇತ್ತು 1, ಆ ದೀರ್ಘ ಇತ್ತು ಅದಕ್ಕ 2 ಮಾತ್ರೆ, ಹಿಂಗ ಕೊಡ್ಕೊಂತ ಹೋಗ್ತಾರ. ಈಗ ನೀವು 14 ಮಾತ್ರೆಗಳದ್ದು ಒಂದು ಲೈನ್ ಬರಿಬೇಕಾಗಿತ್ತು. ನಿಮ್ಗೆ ಎಷ್ಟು ರೀತಿಯಿಂದ ಬರಿಬಹುದು? 2 2 2 2 2 ಅಂದ್ರೆ ಗುರು 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 7 ಬರಿಬಹುದು. ಅಥವಾ ಲಘು ಲಘು ಆಮೇಲೆ ಗುರು 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 ಹಿಂಗ ಎಷ್ಟು 12. ಅಥವಾ ಗುರು ಮೊದಲು ಹಾಕಿ ಆಮೇಲೆ ಲಘು ಹಾಕಿ ಆಮೇಲೆ ಗುರು ಹಾಕಿ ಆಮೇಲೆ ಲಘು ಹಾಕಿ ಹಿಂಗೂ ಮಾಡ್ಕೋಬಹುದು. ಹಿಂಗ ಎಷ್ಟು ರೀತಿಯಿಂದ ನಾನು ಪದ್ಯವನ್ನು ರಚಿಸಬಹುದು. 14 ಮಾತ್ರೆಗಳ ಒಂದು ಲೈನ್, 14 ಟೋಟಲ್ ಆಗ್ಬೇಕು. ಟೋಟಲ್ ಮಾರ್ಕ್ಸ್ ಎಷ್ಟಾಗಬೇಕು? 14 ಆಗ್ಬೇಕು. ಮಾತ್ರೆ ಅಂತ ಕರಿತಾರೆ. ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಮಾಡಿದಾರೆ ಇದನ್ನು. ಗುರು ಲಘು ಹಾಕೋದು ಅಂತ ಕರಿತಿದ್ವಿ ನಾವು ಕನ್ನಡದವ್ರು. ಹಿಂಗ 14 ಮಾತ್ರೆಗಳದ್ದು ಒಂದು ಲೈನ್ ಅನ್ನು ರಚನೆ ಮಾಡ್ಬೇಕಾತಂದ್ರೆ ಎಷ್ಟು ರೀತಿಯಿಂದಾಗಿ ನಾನು ಪದ್ಯವನ್ನ ರಚಿಸಬಹುದು ಅಂತ ಹೇಮಚಂದ್ರ ಕೇಳ್ಕೊಂಡಿದ್ರು ಕ್ವಶನ್ ಅನ್ನ. ಅದ್ರ ಆನ್ಸರ್ ಇದೇ ಬರ್ತೈತಿ. ಈಗ ನಿಮ್ಗೆ ಗೊತ್ತಾತಲ್ಲ 1 ಮತ್ತು 2 ಇಂದನ ಬರಿಬೇಕು ನಾನು 14 ಅಂದ್ರೆ 14ನೇ ಹೇಮಚಂದ್ರ ಆ ಸರಣಿ ಒಳಗೆ 14ನೇ ನಂಬರ್ ಬರ್ತೈತಲ್ಲ ಅದು ಅಷ್ಟು ರೀತಿಯಿಂದ ಬರಿಬಹುದು. ಇದನ್ನ ಹೇಮಚಂದ್ರ ಆವಾಗಲೇ ಕಂಡುಕೊಂಡು ಅದ್ರ ಮೇಲೆ ಏನೋ ಒಂದು ಶ್ಲೋಕ ರಚನೆ ಮಾಡಿದ್ರು ಅವರು. ಸೊ ಅದನ್ನ ಪ್ರೂವ್ ಮಾಡಿದ್ರು ಗಣಿತ. ಅದೇ ರೀತಿ ನೋಡ್ರಿ ಮತ್ತೆಲ್ಲೆಲ್ಲಿ ಬರ್ತೈತಿ ಗಣಿತ. ಇಲ್ಲಿ ನೋಡ್ರಿ ಜೇನುಗೂಡು ನೀವು ನೋಡಿದಾರೆ ಎಲ್ಲಾರು ಜೇನುಗೂಡು ನೋಡಿದಾರಿ. ಇದನ್ನ ನೀವು ಅತ್ಯಂತ ಸಮೀಪದಿಂದ ನೋಡ್ರಿಪ್ಪ, ಅತ್ಯಂತ ಸಮೀಪದಿಂದ ನೋಡ್ರಿ. ಅಲ್ಲಿ ಏನದಾವಲ್ಲ ಅವು ಸಣ್ಣ ಸಣ್ಣ ಕಾನೆಗಳದಲ್ಲ, ಯಾವ ಆಕಾರದ್ದು ಇರ್ತಾವು? ಹೆಕ್ಸಾಗನ್, ಷಡ್ಭುಜ ಆಕೃತಿ ಇರ್ತವೆ. ಜಗತ್ತಿನಾಗ ಎಲ್ಲೇ ನೋಡ್ರಿ ನೀವು, ಆಫ್ರಿಕಾದಾಗ ನೋಡ್ರಿ, ಅಮೇರಿಕಾದಾಗ ನೋಡ್ರಿ, ಭಾರತದಾಗ ನೋಡ್ರಿ, ಚೀನಾದಾಗ ನೋಡ್ರಿ, ಎಲ್ಲೆಲ್ಲಿ ಜೇನು ಹುಳ ಸಿಗ್ತಾವ ಅಲ್ಲಿ ಎಲ್ಲಾ ಜೇನು ಗೂಡುಗಳು ಈ ಷಡ್ಭುಜಾಕೃತಿದ್ದನ್ನ ಮಾಡ್ತಾವ. ಚೌಕಂದು ಯಾವಾಗೂ ಮಾಡುದಿಲ್ಲ, ಅವು ಆಯತಾಕಾರದು ಮಾಡುದಿಲ್ಲ, ತ್ರಿಭುಜಾಕಾರದು ಮಾಡುದಿಲ್ಲ. ಯಾಕೆ ಷಡ್ಭುಜಾಕೃತಿನ ಮಾಡ್ತಾವು? ಎಲ್ಲಾನು ಏನು ಕೂತ್ಕೊಂಡು ಎಲ್ಲ ಮೀಟಿಂಗ್ ಮಾಡಿದಾವೆ ಹಿಂಗ ನಮ್ ಜೊತೆ ಗೂಗಲ್ ಮೀಟ್ ಟೀಚ್ ಮೀಟ್ನಾಗ ಏನು ಮಾತಾಡ್ಕೊಂಡು ನಾವೆಲ್ಲರೂ ಷಡ್ಭುಜನ ಮಾಡೋಣ ಅಂತ ಏನಾದ್ರು ಒಂದು ಕಾಯ್ದೆ ಮಾಡ್ಕೊಂಡಿದ್ದಾವೇನ? ಮತ್ತೆ ಷಡ್ಭುಜನ ಯಾಕೆ ಮಾಡಿದ್ವು? ಇಲ್ರಿ, ನಿಸರ್ಗದ ನಿಯಮನ ಐತ್ರಿ, ಅದಕ್ಕಾಗಿ ಅದ ರೀತಿಯಾಗಿ ಹುಟ್ ಮಾಡ್ಕೋತಾವ್ರಿ. ಹಾ, ಬಟ್ ಅದಕ್ಕೆ ಏನೋ ಒಂದು ಅಡ್ವಾಂಟೇಜ್ ಇರ್ಬೇಕಲ್ಲ. ಇದೇ ಹೆಂಗ್ ಹೇಳಿದ್ದೆ ನಾನು, ಸೂರ್ಯಪಾನಕ್ಕೆ ಅದಕ್ಕೊಂದು ಏನೋ ಅಡ್ವಾಂಟೇಜ್ ಐತೆ. ಆ ರೀತಿಯಿಂದ ಹೇಮಚಂದ್ರ ಸಂಖ್ಯೆ ಒಳಗನ ಅದು ಸ್ಪೈರಲ್ ಗಳನ್ನ ಮಾಡೋದ್ರಿಂದ ಆ ಸ್ಪೈರಲ್ ಅದಲ್ಲ ಏನೋ ಒಂದು ಅಡ್ವಾಂಟೇಜ್ ಈಸಿ ಆಗ್ತಿರ್ಬೋದ್ರಿ. ಹಾ, ಅದ್ ಏನ್ ಆಗ್ತೈತಿ, ಯಾಕೆ ಹಂಗ್ ಮಾಡ್ತಾವು ಅಂತಂದ್ರ ಆ ಹುಟ್ರೊಳಗ ಅವ್ ಹಿರ್ಕೊಂಡ್ ಬಂದಿದ್ ಮಕರಂದ ಇಡಾಕ ಅವಕ್ ಹೆಲ್ಪ್ ಆಗ್ಬೋದ್ರಿ. ಹೆಲ್ಪ್ ಹೌದು, ನೀನ್ ಚೌಕ ಮಾಡಿದ್ರು ಹೆಲ್ಪ್ ಆಗ್ತಿತ್ತು, ಅದ್ರಾಗ ಏನಿಲ್ಲ. ಚೌಕ ಮಾಡಿದ್ರು ನಡೀತಿತ್ತು. ವೃತ್ತಾಕಾರ ಮಾಡಿದ್ರು ಓಕೆ. ವೃತ್ತಾಕಾರ ಯಾಕೆ ಮಾಡಿಲ್ಲ ಹೇಳ್ರಿ? ಸರ್ಕಲ್ ಯಾಕೆ ಮಾಡಿಲ್ಲ? ಖಾಲಿ ಅವಕಾಶಗಳ ಜಾಗ ಉಳಿತೈತ್ರಿ. ಅಲ್ರಿ, ಖಾಲಿ ಅವಕಾಶಗಳ ಜಾಗ ಉಳಿತೈತ್ರಿ. ಷಡ್ಭುಜಾಕೃತಿ ಮಾಡ್ರಿ ಎಲ್ಲಾ ತುಂಬ್ಕೊಂಡ್ಬಿಡ್ತೈತ್ರಿ ಜಾಗ ಎಲ್ಲರಿ. ಚೌಕ್ ಮಾಡೋದು ತುಂಬ್ಕೋತೈತ್ಲ ನೋಡ್ರಿ. ಈ ತರ ಯೋಚನೆ ಮಾಡ್ಬೇಕು ನೀವು. ಒಂದ್ ಆನ್ಸರ್ ಕೊಟ್ರಿ ಏನಂತ ಖಾಲಿ ಜಾಗ ಉಳಿತಿತ್ತಂತ, ಅದಕ್ಕೆ ಮುಂದಿನ ಯೋಚನೆ ಮಾಡಿದ ನೋಡ್ರಲ್ಲಿ. ಯಾರು ಯೋಚನೆ ಮಾಡಿದ್ರೆ ಮುಂದಿನ ಚೌಕ್ ಮಾಡಿದ್ರನು ತುಂಬ್ಕೋತಿತ್ತಲ್ಲ, ಅದನ್ನ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದಲ್ಲಿ ನೋಡ್ರಿ. ಚೌಕ್ ಮಾಡಿದ್ರು ತುಂಬ್ಕೋತಿತ್ತು, ಆಯತ ಮಾಡ್ಕೊಂಡಿದ್ರು ತುಂಬ್ಕೋತಿತ್ತು, ಅದನ್ಯಾಕೆ ಮಾಡ್ಲಿಲ್ಲ? ವೆರಿ ಗುಡ್. ತ್ರಿಭುಜ ಮಾಡಿದ್ರು ಮಾಡ್ತಾರೆ. ಟ್ರ್ಯಾಂಗ್ಯುಲೇಷನ್ ಇಸ್ ಆಲ್ಸೋ ಎ ಸ್ಪೇಸ್ ಫಿಲ್ಲಿಂಗ್ ಕರ್ವ್. ಟ್ರ್ಯಾಂಗ್ಯುಲೇಷನ್ ಮಾಡಿದ್ರು ಸರಿ ಟ್ರ್ಯಾಂಗ್ಯುಲೇಷನ್ ಅಂತ ಕರಿತೀವಿ. ತ್ರಿಭುಜನೂ ಮಾಡ್ಬೋದು. ಒಂದ್ ಮ್ಯಾಲ ಒಂದ್ ಕೆಳಗೆ, ಒಂದ್ ಮ್ಯಾಲ ಒಂದ್ ಕೆಳಗೆ ಇಟ್ಕೊಂಡ್ರಂದ್ರ ನೀವು ತ್ರಿಭುಜ ಮಾಡಿನೂ ಫಿಲ್ ಮಾಡ್ಬೋದು. ಇದನ್ನ ಯಾಕೆ ಮಾಡ್ತಪ್ಪ? ನಿಮಗ ಏರಿಯಾ ಮತ್ತು
ಸುತ್ತಳತೆ, ವಿಸ್ತೀರ್ಣ ಮತ್ತು ಸುತ್ತಳತೆ ಬಗ್ಗೆ ನಾನು ಸ್ವಲ್ಪ ಯಾರ್ಯಾರಿಗೆ ಅದ್ರ ಬಗ್ಗೆ ಇತ್ತಲ್ಲ ಪರೀಕ್ಷೆ ಅವ್ರಿಗೆ ನಾನು ಈಗಾಗಲೇ ಹೇಳಿದ್ದೇನೆ. ವಿಸ್ತೀರ್ಣ ಮತ್ತು ಸುತ್ತಳತೆ ಬಗ್ಗೆ ಸ್ವಲ್ಪ ಹೇಳಿದ್ದೇನೆ. ಈಗ ಮ್ಯೂಟ್ ಮಾಡ್ರಿ, ಎಲ್ಲರೂ ಮ್ಯೂಟ್ ಮಾಡ್ರಿ, ಅರ್ಧ ಸೌಂಡ್ ಕೇಳ್ಸಾಕತ್ತಿ. ನಿಮ್ದೆಲ್ಲ ನೋಡ್ಕೊಳ್ಬೇಕು, ನೀವೇ ನೋಡ್ಕೋಬೇಕು, ಮ್ಯೂಟ್ ಮಾಡ್ಕೋಬೇಕು. ಕ್ಲಾಸಿಗೆ ಡಿಸ್ಟರ್ಬ್ ಆಗದಂಗೆ ನೋಡ್ಕೋಬೇಕು. ಇಲ್ದ್ರೆ ನಿಮ್ಮ ಮನ್ಯಾಗಿನ ಬಾಂಡೆ ಸಾಮಾನ್ಯ ನಂಗೆ ಕೇಳಿಸ್ತಾವ, ಹೌದಲ್ಲ? ನಾನಂತೂ ಮ್ಯೂಟ್ ಮಾಡಕ್ ಬರುದಿಲ್ಲ, ಯಾಕಂದ್ರೆ ನಾನು ಮಾತಾಡ್ಬೇಕು. ನೀವು ಮ್ಯೂಟ್ ಮಾಡ್ಕೋಬೇಕು. ಆವಾಗ ನಿಮ್ಮ ಕ್ವಶನ್ ಕೇಳ್ಬೇಕಾದ್ರೆ ಮಾತ್ರ ಮ್ಯೂಟ್ ಮಾಡ್ಬೇಕು. ಇನ್ನೂ ಯಾರೋ ಮ್ಯೂಟ್ ಮಾಡಿಲ್ಲ. ಓಕೆ, ಈಗ ಈ ಗೋಡೆಗಳನ್ನ ಕಟ್ತೈತಲ್ಲ, ಈ ಜೇನುಗೂಡು ಎದರಲ್ಲೇ ಗೋಡೆ ಕಟ್ತೈತಂದ್ರೆ ಅದು ತನ್ನದೊಂದು ಮೇಣವನ್ನ ಸ್ರವಿಸ್ತೈತೆ. ಅದು ಮೇಣವನ್ನ ಸ್ರವಿಸಿ ಏನ್ ಮಾಡ್ತೈತಿ, ಗೋಡೆ ಕಟ್ಕೋತೈತಿ. ಈ ಮೇಣವನ್ನ ಸ್ರವಿಸಬೇಕಾದ್ರೆ, ಮೇಣವನ್ನ ಅಷ್ಟು ಹುಟ್ಟಿಸ್ಬೇಕಾದ್ರೆ ಅದೇನ್ ಮಾಡ್ಬೇಕು, ಹೆಚ್ಚಿಗೆ ಆಹಾರವನ್ನ ತಿನ್ಬೇಕು. ಯಾಕಂದ್ರೆ ಅದು ಮೇಣವನ್ನ ಅದರಿಂದ ಉತ್ಪಾದಿಸಿ ಸ್ರವಿಸ್ತೈತೆ ಅದು. ಸೊ ಅದಕ್ಕೆ ಏನ್ ಬೇಕು, ಅತ್ಯಂತ ಕಡಿಮೆ ಮೇಣವನ್ನು ಸ್ರವಿಸಬೇಕು ಒಂದು ಕೋಲೆ ಕಟ್ಟಕ. ಆಮೇಲೆ ಅತ್ಯಂತ ಹೆಚ್ಚಿನ ಜಾಗವನ್ನ ಪಡಿಬೇಕು. ಅಂದ್ರೆ ಏನು, ಅದ್ರ ಸುತ್ತಳತೆ ಅತ್ಯಂತ ಕಡಿಮೆ ಇರಬೇಕು, ವಿಸ್ತೀರ್ಣ ಏನಾಗ್ಬೇಕು, ಜಾಸ್ತಿ ಆಗ್ಬೇಕು. ಸುತ್ತಳತೆ ಅತ್ಯಂತ ಕಡಿಮೆ ಇದ್ದು ವಿಸ್ತೀರ್ಣ ಅಗದಿ ಜಾಸ್ತಿ ಆಗ್ಬೇಕು. ಅಂದ್ರೆ ನಿಮ್ಗೇನು ಒಂದು ಹಗ್ಗ ಕೊಟ್ಟಿದ್ದೇವೆ ಅಂತ ತಿಳ್ಕೊ ನಾನು. ಆ ಹಗ್ಗದಿಂದ ನೀವು ಏನ್ ಮಾಡ್ಬೇಕು, ಒಂದು ಶೇಪ್ ಮಾಡ್ಕೋಬೇಕು. ಯಾವ್ದೋ ಒಂದು ಶೇಪ್ ಮಾಡ್ಕೋಬಹುದು. ಚೌಕ್ ಮಾಡ್ರಿ, ಆಯತ ಮಾಡ್ರಿ, ಷಟ್ಭುಜ ಮಾಡ್ರಿ, ಅಷ್ಟಭುಜ ಮಾಡ್ರಿ, ಸರ್ಕಲ್ ಮಾಡ್ರಿ, ಏನೋ ಮಾಡ್ರಿ. ಒಂದ್ ಹಗ್ಗ ಕೊಟ್ಟಿದ್ದೇನೆ ಅಷ್ಟೇ, ನೀವು ಹಗ್ಗ ತಗೊಳ್ಳೋದು, ಅದರಿಂದ ಒಂದು ಶೇಪ್ ಮಾಡ್ಕೊಳ್ಳೋದು, ಒಳಗಿನ ಜಾಗ ಅತ್ಯಂತ ಹೆಚ್ಚಾಗ್ಬೇಕು. ಅವಾಗ ನೀವು ಯಾವ್ದನ್ನ ಮಾಡ್ತೀರಿ ಹೇಳ್ರಿ, ನೋಡಿ ಯಾವ ಶೇಪ್ ಅನ್ನು ಮಾಡ್ತೀರಿ? ಯಾಕಂದ್ರೆ ನಿಮ್ಗ ಜಾಗ ಹೆಚ್ಚಿಗೆ ಸಿಗ್ಬೇಕು ಒಳಗಿಂದು, ಆದ್ರೆ ಹಗ್ಗ ಮಾತ್ರ ಅಷ್ಟೇ ಉದ್ದ ಐತಿ. ಅಂದ್ರೆ ಏನು, ಸುತ್ತಳತೆ ಅಷ್ಟೇ ಇರ್ಬೇಕು. ಷಡ್ಭುಜಾಕೃತಿ ಷಡ್ಭುಜಾಕೃತಿ ಮಾಡ್ಬೇಕು. ಷಡ್ಭುಜಾಕೃತಿ ರೀ. ವೃತ್ತ ರೀ. ವೃತ್ತ ಮಾಡ್ಬೇಕು. ಈಗ ನಾನ್ ನಿಮ್ಗ 16 ಮೀಟರ್ಗಳ ಒಂದು ಹಗ್ಗ ಕೊಡ್ತೀನಿ. 16 ಮೀಟರ್ಗಳ ಹಗ್ಗ. ಇದನ್ನ ಬೇರೆ ಬೇರೆ ರೀತಿಯಿಂದ ನಾನು ಮಾಡ್ಕೋಬಹುದು ನೋಡ್ರಿ. ಮೊದಲು ಒಂದು ಆಯತ ಮಾಡ್ಕೊಳ್ಳೋಣ. ಹೆಂಗ್ ಮಾಡೋಣ, ಎಷ್ಟು ಉದ್ದ ಎಷ್ಟು ಅಗಲದ ಆಯತ ಮಾಡ್ಕೊಂಡು ಹೇಳ್ರೋಣ. 16 ಮೀಟರ್ದ ಒಂದು ಹಗ್ಗ ಕೊಡ್ತೀನಿ ನಾನು. ಆಯತ ಮಾಡ್ಕೊಂಡು ಅದ್ರ ವಿಸ್ತೀರ್ಣ ನೋಡ್ಕೊಳ್ಳಿ ಎಷ್ಟಾಕೈತಿ. 7 1 ಮಾಡ್ಕೊಂಡು 7 1 ಮಾಡ್ಕೊಂಡ್ರೆ ಎಷ್ಟಾತ್ ನೋಡ್ರಿ. ಸುತ್ತಳತೆ 16 ಆತಿಲ್ಲೋ. 7 ಉದ್ದ 1 ಮೀಟರ್ ಅಗಲ. ಸುತ್ತಳತೆ 16 ಆತೋ ಇಲ್ಲೋ, ತಕೋಬೇಕು ಲಗುನ ಬುಕ್. ವಿಸ್ತೀರ್ಣ ಎಷ್ಟಾತ್ ಇದ್ರದ್ದು, ಒಳಗಿನ ಜಾಗ ಎಷ್ಟಾತು? 16 7 ಚದರ ಮೀಟರ್. 7 ಚದರ ಮೀಟರ್ ರೀ. ಬರ್ಕೋರ 7 ಆತು. ಸೊ ಇಲ್ಲಿ ನಾನು ಇಲ್ಲಿ ಬರಿತೀನಿ ಬೇಕಾದ್ರೆ. ಇಲ್ಲಿ ನಾನು ಇಲ್ಲಿ ಪೆನ್ ಐತಿ, ಪಾಯಿಂಟರ್ ಆಪ್ಷನ್ಸ್ ಪೆನ್. ಓಕೆ, ಸೊ 7/1 ಆಯತ ಇತ್ತು ಅಂದ್ರೆ ನಮ್ಗೆ ಎಷ್ಟಾಯ್ತು, 7 ಮೀಟರ್ ಸ್ಕ್ವೇರ್. ಈಗ ನಾವು 16 ಇನ್ನೊಮ್ಮೆ ಹೆಂಗ್ ಮಾಡ್ಕೋಬಹುದಾಗಿತ್ತು, ನಾನು 6 ಮತ್ತೆ 2 ಮಾಡ್ಕೋಬಹುದಾಗಿತ್ತು ನೋಡ್ರಿ. 6 ಉದ್ದ ಮತ್ತೆ 2 ಅಗಲ. ಅವಾಗ ನಮಗೆ ಎಷ್ಟು ವಿಸ್ತೀರ್ಣ ಸಿಕ್ತಿತ್ತು? 12 ನೋಡ್ರಿ, ಒಳಗಿನ ಜಾಗ ಹೆಚ್ಚಾತಲ್ಲ ನೋಡ್ರಿ. ತೆಗೆದ್ ನೋಡ್ರಿ, ಒಳಗಿನ ಜಾಗ ಅಷ್ಟೇ ಐತಿ. ಹಗ್ಗ ಅಷ್ಟೇ ಐತಿ, ಹಗ್ಗ ಅಷ್ಟೇ ಐತಿ, ನೆನಪಿರ್ಲಿ. ಹಗ್ಗ ಚೇಂಜ್ ಆಗಿಲ್ಲ. ಹಗ್ಗ ಯಾಕೆ ಚೇಂಜ್ ಆಗಿಲ್ಲ? ಸುತ್ತಳತೆ ಎಷ್ಟೈತಿ ನೋಡ್ರಿ ಇಲ್ಲಿ. 6 2 ಇದ ಸುತ್ತಳತೆ ಎಷ್ಟಾಯ್ತು? 16 ಐತಿ. ಓಕೆ, ಸೊ ಇಲ್ಲಿ ಹೆಂಗಿತ್ತಿದು, ಇದು 1 ಇದು 7 ಹಿಂಗಿತ್ತು ಆಯತ. ಇದು 1 ಇದು 7 ಇತ್ತು. ಇಲ್ಲಿ ಹೆಂಗ್ ಮಾಡಿದ್ವಿ ನಾವು, 2 ಮ್ಯೂಟ್ ಮಾಡ್ರಿ ಯಾರು, ಇನ್ನೂ ಏನ್ ಮಾಡಾಕ್ತಾರೆ ಯಾರು. ಆಮೇಲೆ 5 ಮತ್ತು 3 ಮಾಡ್ಬೋದು ನಾನು. 5 ಮತ್ತು 3 ಮಾಡ್ಬೋದು ಆಯತ. ಎಷ್ಟಾಗ್ತದೆ? ಸೊ ನೋಡ್ರಿ, 15 ಮೀಟರ್ ಸ್ಕ್ವೇರ್. ಹಗ್ಗ ಅದನ್ನ ಉಪಯೋಗಿಸಾಕತ್ತೀನಿ. ಕಾರಣ ನಾನು ಹೆಂಗ್ ಇಡಾಕತ್ತೀನಿಲ್ಲ ಅದ್ರ ಮ್ಯಾಗಿಂದ ಏನ್ ಮಾಡಾಕತ್ತೀನಿ, ನಾನು ಹೆಚ್ಚಿಗೆ ಜಾಗ ಪಡಿಯಾಕತ್ತೀನಿ. ಇನ್ನ ಅತ್ಯಂತ ಯಾರೋ ಒಬ್ಬರಂದ್ರಿ ಚೌಕ್ ಇದ್ದಾಗ ಇದೇ ಆಕೈತಿ. ಚೌಕ್ ಇದ್ದಾಗ ನಾನು ಎಷ್ಟು ಚೌಕ ಮಾಡ್ಬೋದು? 16 ಮೀಟರ್ ಹಗ್ಗ ತಗೊಂಡು 4 ಮೀಟರ್. ಪ್ರತಿ ಬಾಹು 4 ಮೀಟರ್ ಇರುವಂತೆ. 4 ಬಾಹು 4 ಮೀಟರ್ ಅಂತ ಮಾಡ್ಬೋದು. 4 ಮೀಟರ್ ಅವಾಗ 16 ಸ್ಕ್ವೇರ್ ಮೀಟರ್ ಸಿಗ್ತದೆ. ಅದಾಗ ನಾನು ಏನ್ ಮಾಡ್ತೀನಿ, ಸರ್ಕಲ್ ಮಾಡ್ತೇನೆ ನೋಡಿ. ನಿಮ್ಗೆ ಅಗದಿ ಹೆಚ್ಚಿಗೆ ಅವಶ್ಯಕತೆ ನೋಡ್ರಿ. ಇದು ಸುತ್ತಳತೆ ಎಷ್ಟಾಗಬೇಕು?
16 ಮೀಟರ್ ಆಗುತ್ತೆ. ಅವಾಗ ಇದ್ರ ವಿಸ್ತೀರ್ಣ ಎಷ್ಟಾಕೈತಿ ಯಾರು ಹೇಳ್ತೀರಿ? ಮಾಡ್ರಿ, ನಿಮ್ ಬುಕ್ನಾಗ ಮಾಡಿ ಹೇಳ್ರಿ ನೋಡೋಣ ಕರೆಕ್ಟ್ ಆಗಿ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಉಪಯೋಗಿಸಬಹುದು. ಪಾಯದ ಬೆಲೆ ನಿಮಗೆ 3.14 ಅಂತ ತಗೊಳ್ರಿ. ಪಾಯದ ಬೆಲೆ ಇಷ್ಟಂತ ತಿಳ್ಕೊರಿ. 3.14 ಅಂತ ಇಟ್ಕೊರಿ. ಇದು ಹಂಗ ಮುಂದೆ ಮುಗಿದಿಲ್ಲ, ಇದು ಹಿಂಗ ಹೋಗ್ಕತ್ತಿದ್ದು. ಆದ್ರೆ 3.14 ಅಂತ ಇಟ್ಕೊರಿ ಪಾಯದ ಬೆಲೆ. ತ್ರಿಜ್ಯ ಮೊದಲು ತ್ರಿಜ್ಯ ಆಮೇಲೆ ಗೊತ್ತಾಗ್ತದೆ. ತ್ರಿಜ್ಯ 6 ಮೀಟರ್ ಬರ್ತೈತ್ರಿ. 8 ಮೀಟರ್ ಬರ್ತೈತ್ರಿ. ಮ್ಯೂಟ್ ಮಾಡಿಡ್ರಿ, ಯಾರು ನೀವು ಮಾತಾಡಕತ್ತಿ ನೀವು. ಆಮೇಲೆ ಮಾಡಿ, ಆಮೇಲೆ ಇದ್ರೊಳಗೆ ಚಾಟ್ ಒಳಗೆ ಸಾವಕಾಶ ಗಡ್ಬಡಿ ಮಾಡ್ಬೇಡ್ರಿ. ಒಟ್ಟ ಗಡ್ಬಡಿ ಮಾಡ್ಬೇಡ್ರಿ, ಸ್ವಲ್ಪ ಕಠಿಣ ಐತ್ ಲೆಕ್ಕ. ಗಡ್ಬಡಿ ಮಾಡಿ ತಪ್ಪೇರಿ. ನೋಡಿ ಮೊದಲ ಈಗ ಮೊದಲು ಏನ್ ಮಾಡೋಣ, ತ್ರಿಜ್ಯ ಎಷ್ಟು ಬಂತು ನೋಡೋಣ ಈಗ. 25.12. 25 ಹಾನ್ರಿ 25. ಸರ್ 5.9 ಬರ್ತೈತ್ರಿ ತ್ರಿಜ್ಯ. ತ್ರಿಜ್ಯ ಎಷ್ಟು ಬಂತು ನೋಡೋಣ. ಇದನ್ನ ಮೊದಲು ಎರೇಸ್ ಮಾಡ್ತೀನಿ. ಇದನ್ನೆಲ್ಲ ಎರೇಸ್ ಮಾಡ್ತೀನಿ. ಓಕೆ, ಯಾರು ಈಗ ಲಕ್ಷ ಕೊಟ್ಟು ಕೇಳ್ರಿ. ಎಲ್ಲಾರು ಮ್ಯೂಟ್ ಮಾಡ್ರಿ ದಯವಿಟ್ಟು. ಈಗ ಮ್ಯೂಟ್ ಮಾಡ್ರಿ, ನಿಮ್ ಮೈಕ್ ಅನ್ನು ಮ್ಯೂಟ್ ಮಾಡ್ರಿ. ಈಗ ನೋಡೋಣ. ಈಗ ನೋಡ್ರಿ, ನಾನು ಹೇಳಿದ್ಮೇಲೆ ಯಾರೋ ಒಬ್ರು ಮ್ಯೂಟ್ ಮಾಡಕತ್ತಿಲ್ಲ. ನನ್ನ ಹೆಸರು ತಗೊಳ್ಳಿ, ನಿಮ್ಗೆ ಎಲ್ಲಾರ ಮುಂದೆ ನಿಮ್ಗ ನೋಡ್ರಿ. ಎಲ್ಲಾರ ಮುಂದೆ ಹೆಸರು ತಗೊಂಡ್ರೆ ನಿಮ್ಗೆ ಸರಿ ಅನ್ಸೋದಿಲ್ಲ. ಮ್ಯೂಟ್ ನೀವ ನೋಡ್ಕೋಬೇಕು. ಯಾಕಂದ್ರೆ ಉಳಿದವ್ರ ಕ್ಲಾಸಲ್ಲೂ ನೀವು ಏನ್ ಮಾಡ್ಬೇಕು, ಶಿಸ್ತಾಗಿ ಅಟೆಂಡ್ ಆಗ್ಬೇಕು. ಬೇರೆ ಕೆಲವು ಇನ್ನು ಮೇಲೆ ಬೇರೆ ಬೇರೆ ಟೀಚರ್ಸ್ ಬರ್ತಾರೆ ನಿಮ್ಗೆ. ಓಕೆ, ಸೊ ಇಲ್ಲಿ ನೋಡ್ರಿ. ಈಗ ಏನ್ ಮಾಡೋಣ, ನಾವು ಮೊದ್ಲು ಏನ್ ಮಾಡ್ಕೋಬೇಕು, ನಾನು ಇದ್ರ ವಿಸ್ತೀರ್ಣ ತಗೋಬೇಕಾದ್ರೆ ತ್ರಿಜ್ಯ ತಗೊಂಡು. ತ್ರಿಜ್ಯ ಹೆಂಗ್ ತೆಗಿಲಿ ನಾವೀಗ? ಹೆಂಗ್ ತೆಗಿಲಿ? ನಮ್ಗೇನ್ ಗೊತ್ತೈತಿ ಈಗ? ಸುತ್ತಳತೆ ಗೊತ್ತೈತಿ. ಸುತ್ತಳತೆ ಏನ್ ಗೊತ್ತೈತಿ ನಮ್ಗೆ? 2πr ಎಷ್ಟಕ್ಕೆ ಸಮ ಆಗೈತಿ? 16 ಮೀಟರ್ಗೆ ಸಮ ಆಗೈತಿ, ಹೌದಲ್ಲ? ಸೊ ಆರ್ ಎಷ್ಟಕ್ಕೆ ಸಮ ಆತ ಹಂಗಾರ? ಹೌದಲ್ಲ? ಕರೆಕ್ಟಾ? Yes, correct, sir. So, 2 ಒಂದ್ಲೆ 2 ಇಂಟ್ಲೆ. ಸೊ ಇದೆಷ್ಟಾಯ್ತು? 8 divided by 5. 8 divided by 5 ಅಂದ್ರೆ ಎಷ್ಟಾಯ್ತು? 8 divided by 3.14. ಎಷ್ಟು ಬಂತಿದ್ದು ಕ್ಯಾಲ್ಕುಲೇಟರ್ಲೆ? 2.5. 2.25. ನಾನು ಮಾಡ್ಬಿಡ್ತೀನಿ. divided by 3.14, 2.55 ಬರ್ತದೆ ಸುಮಾರಾಗಿ. 2.55 ಮೀಟರ್ಸ್. ಇನ್ನ ನಮಗೆ ವಿಸ್ತೀರ್ಣ ಬೇಕು. ವಿಸ್ತೀರ್ಣ ಏನಾಗ್ತಿದ್ರದ್ದು? π × r².
ಪೈ ಇಂಟು ಆರ್ ಸ್ಕ್ವೇರ್. ನಾನು ಬೇಕಾದ್ರೆ ಹಿಂಗ ಮಾಡ್ಕೋಬಹುದು, ಇಲ್ಲಿ ಆರ್ ಎಷ್ಟು ಸಿಕ್ಕತ್ತ ನನಗೆ ಇಲ್ಲಿ ಹಿಂಗ ಇದನ್ನು ಇಟ್ಕೋಬಹುದು ನಾನು, ಪೈ ಇಂಟು ಇದು ಇನ್ನೂ ಸ್ವಲ್ಪ ಅಕ್ಯುರೇಟ್ ಮಾಡ್ಕೊಳಕ್ ನಾನು ಹಿಂಗೆ ಮಾಡ್ಬೋದು, ಆರ್ ಸ್ಕ್ವೇರ್ ಏನೈತಿ 8 upon ಪೈ ಸ್ಕ್ವೇರ್ 8 upon ಪೈ ಐತದಲ್ಲ ಇದು. ಸೊ ಏನಾಯ್ತು ನೋಡ್ರಿ ಹಂಗಾರೆ ಇಲ್ಲಿ ಈ ಒಂದು ಪೈ ಹೋಗ್ತೈತಿ, ಇಲ್ಲಿ ಪೈ ಸ್ಕ್ವೇರ್ದಾಗಿಂದ ಒಂದು ಪೈ ಹೋಗ್ತೈತಿ. ಇಲ್ಲಿ ಪೈ ಸ್ಕ್ವೇರ್ದಾಗಿಂದ ಇದು ಪೈ ಸ್ಕ್ವೇರ್ ಇತ್ತಲ್ಲ, ಇದು ಒಂದು ಹೋಗ್ತೈತಿ. ಆಮೇಲೆ ಇದು ಬರೀ 8 ಸ್ಕ್ವೇರ್ ಅಷ್ಟೇ ಉಳಿತೈತಿ. ಸೊ ಎಷ್ಟು ಉಳಿತೈತಿ ಇದು ನೋಡಿದ್ರೆ, ಎಷ್ಟು ಉಳಿತೈತಿ ಹೇಳ್ರಿ ನಾನು, ನಿಮ್ಗೆ ಇನ್ನ ಕ್ಲಿಯರ್ ಆಗಿಲ್ಲ ಅಂದ್ರೆ ಬೇಕಾದ್ರೆ ಮಾಡ್ತೇನೆ ನೋಡ್ರಿ. 8 ಸ್ಕ್ವೇರ್ 8 ಸ್ಕ್ವೇರ್ ಎಷ್ಟು 64 ಡಿವೈಡೆಡ್ ಬೈ ಪೈ ಉಳಿತೈತಿ. ಸೊ 64 divided by 3.14 ನೋಡಿದು 64 divided by 3.14 20 ಎಷ್ಟು ಬರ್ತದೆ 20. ಸರಿ ಲೆಕ್ಕ ಇನ್ನೊಮ್ಮೆ ತಿಳಿಸ್ರಿ. ಓಕೆ ಇನ್ನೊಂದು ತಿಳಿಸ್ತೀನಿ, ಒಂದು ನಿಮಿಷ ಮತ್ತೆ ಮುಗಿಸೋಣ. 20.38 ಮೀಟರ್ ಸ್ಕ್ವೇರ್ ಇಷ್ಟುದ್ರಿ ವಿಸ್ತೀರ್ಣ ಸಿಕ್ತು. ಇಷ್ಟು ಯಾರ್ಯಾರ್ದು ಬಂದೈತಿ 20 ಪಾಯಿಂಟ್ ಸುಮಾರು ಇಷ್ಟು 20.4 ಬಂದಿರ್ಬೋದು, 20.5 ಬಂದಿರ್ಬೋದು, ಸ್ವಲ್ಪ ಆ ಕಡೆ ಕಡೆ ಬಂದಿರ್ತೈತಿ ಭಾಗಾಕಾರ ಮಾಡ್ಬೇಕಾರೆ. ಆದ್ರೆ ಇಷ್ಟು ಬಂದಿದ್ದು ಯಾರ್ಯಾರು ಮೊದಲ ಕೈ ಕೇಳಿ 20.096. ಓಕೆ, ನೀನ್ 22 ಏಳಾಂಶ ಅಂತ ತಗೊಂಡಿ, ಪೈಯನ್ನ 22/7 ಅಂತ ತಗೊಂಡಿದ್ದಿ. ಹಾ ರೀ. ಓಕೆ ನಡಿತೈತಿ. ಒಟ್ಟ 20 ಮತ್ತು 21 ಇವುಗಳ ನಡುವೆ ಬಂದೈತೆ. 20 ಮತ್ತು 21 ನಡುವೆ ಬಂದವರು ಅವರೆಲ್ಲಾರು ಕೈ ಎತ್ರಿ. 20 ಮತ್ತು 21 ನಡುವೆ ಬಂದವರು ಕೈ ಎತ್ರಿ. ಈ ಕೈ ಎತ್ರಿ. 20 ಮತ್ತು 21 ನಡುವೆ ಯಾರ್ಯಾರು ಬಂದ ಎಲ್ಲ ಕೈ ಇಳಿಸಿನ ಈಗ ಎತ್ರಿ. ಎಷ್ಟು ಮಂದಿಗೆ ಬಂತಿದ್ದು ನೋಡೋಣ. ಓ 10ಗಿಂತ ಕಡಿಮೆ. ಓಕೆ, ಈಗ ಮೆಥಡ್ ನಾನು ಏನ್ ಮಾಡಿದ್ನಲ್ಲ, ಈ ಮೆಥಡ್ ಯಾರ್ಯಾರಿಗೆ ತಿಳಿಲಿಲ್ಲ ಅವ್ರ ಕೈ ಎತ್ರಿ. ಯಾರ್ಯಾರಿಗೆ ತಿಳಿಲಿಲ್ಲ ನಾನೀಗೇನ್ ಮೆಥಡ್ ಮಾಡಿದ್ನಲ್ಲ, ಇದು ಯಾರ್ಯಾರಿಗೆ ತಿಳಿಲಿಲ್ಲ ಅವ್ರ ಕೈ ಎತ್ರಿ. ಓಕೆ ಗುಡ್. ಓಕೆ, ಸೊ ಇನ್ನೊಮ್ಮೆ ಹೇಳ್ತೇನೆ ಅಂದ್ರೆ ಈಗ ಇನ್ನೊಮ್ಮೆ ಹೇಳ್ತೇನೆ ಈಗ ಈಗ ನಮಗೆ ಏನ್ ಮಾಡ್ಬೇಕಾಗೈತಿ ಮೊದಲು ಅದನ್ನ ಹೇಳ್ತೇನೆ ನೋಡ್ರಿ. ಈಗ ಏನ್ ಮಾಡ್ಬೇಕಾಗೈತಿ ಅದನ್ನ ಹೇಳ್ತೇನೆ ನಾನು. ನಮ್ಗೆ ಏನ್ ಮಾಡ್ಬೇಕಾಗೈತಿ, ಈಗ 16 ಮೀಟರ್ದ ಹಗ್ಗ ಐತಿಲ್ಲ, ಅದನ್ನ ಏನ್ ಮಾಡ್ಕೊಂಡಿದ್ದೇನೆ ಈಗ ಈ ತರ ಒಂದು ಸರ್ಕಲ್ ಗತೆ ಮಾಡ್ಕೊಂಡಿದ್ದೇನೆ. ಈ ಸರ್ಕಲ್ ಗತೆ ಮಾಡ್ಕೊಂಡಿದ್ದೀನಿ. 16 ಮೀಟರ್ ಹಗ್ಗ ಕೊಟ್ಟಿದಾರಲ್ಲ ನಮ್ಗ, ಅದನ್ನ ಏನ್ ಮಾಡಾಕ್ತೀನಿ ಈ ತರ ಸರ್ಕ್ಯುಲರ್ ಆಗಿ ಇಟ್ಕೊಂಡಿದ್ದೇನೆ ನಾನು, ಈ ಕಡೆ ತುದಿಗಳು ಮುಟ್ಟೋ ಅಂತ. ಆಮೇಲೆ ನನಗೆ ಏನ್ ಬೇಕಾಗೈತಿ, ಇದ್ರ ಒಳಗೇನೈತಿಲ್ಲ ಈ ಜಾಗ ಎಷ್ಟೈತಿ ಅದನ್ನ ಅಳಿಬೇಕಾಗೈತಿ. 16 ಮೀಟರ್ ಹಗ್ಗದಿಂದ ನಾನು ಒಂದು ವೃತ್ತ ಮಾಡ್ಕೊಂಡು ಈಗ ಇದ್ರ ಒಳಗಿರುವಂತ ಜಾಗ ಎಷ್ಟೈತಪ್ಪ ಇದನ್ನ ಅಳಿಬೇಕಾಗಿತ್ತು. ಇದ್ನ ಒಳಗಿಂದೆಲ್ಲ ಜಾಗ ಅಳಿಬೇಕಾದ್ರೆ ನಾನು ಮೊದಲು ಏನ್ ಮಾಡ್ಕೋಬೇಕು, ಹಂಗಾರ ಫಸ್ಟ್ ಏನ್ ಮಾಡ್ಬೇಕು, ನಮ್ಗೆ ಒಂದ್ ನಿಮಿಷ ಒಳಗೆ ಏನ್ ಬೇಕು ನಮಗ್ ಮೊದಲು ಇದನ್ನ ಒಳಿಬೇಕು. ಈ ಒಂದು ಯಾವ್ದೋ ಅದ್ರ ತ್ರಿಜ್ಯವನ್ನು ಕಂಡುಹಿಡಿಬೇಕ್ರಿ. ಫಾರ್ಮುಲಾ ಒಂದು ಕಂಡುಹಿಡಿಬೇಕ್ರಿ. ಓಕೆ, ಈ ತ್ರಿಜ್ಯ ಬೇಕು ನಮಗೆ. ಇದು ಎಷ್ಟು ಐತಪ್ಪ ನಮ್ಗೆ ಅದು ಬೇಕು. ಈ ತ್ರಿಜ್ಯ ಬೇಕು ನಮ್ಗೆ. ಈ ತ್ರಿಜ್ಯ ಹೆಂಗ್ ಕಂಡುಹಿಡಿಯೋದು ಈಗ ನಮ್ಗ? ಈ ತ್ರಿಜ್ಯ ಹೆಂಗ್ ಕಂಡುಹಿಡಿಯೋದು? ಆರ್ ಹೆಂಗ್ ಕಂಡುಹಿಡಿಯೋದು? ನಮಗೇನ್ ಗೊತ್ತ? ಅಲ್ಲ, ವ್ಯಾಸದ ಅರ್ಧ ಐತಿ, ಬಟ್ ನಮ್ ಕಡೆ ವ್ಯಾಸ ಇಲ್ಲ. ವ್ಯಾಸ ಕೊಟ್ಟಿಲ್ಲ. ಅದ್ರ ಸುತ್ತಳತೆನ 2.5 ನಿಂದ ಭಾಗಿಸ್ಬೇಕ್ರಿ. ಕರೆಕ್ಟ್, ವೆರಿ ಗುಡ್. ನೋಡ್ರಿ, ಈ ಸುತ್ತಳತೆ ನಮಗ್ ಗೊತ್ತೈತಿ. ಏನಪ್ಪಾ ಸುತ್ತಳತೆ ಏನ್ ಗೊತ್ತೈತಿ ನಮಗ? 16 ಮೀಟರ್ ಗೊತ್ತೈತಿ. ಇದನ್ನ ಉಪಯೋಗಿಸ್ಬೇಕು ನಾವು. ಇದನ್ನ ಉಪಯೋಗಿಸಿ ಆರ್ ಕಂಡು ಹಿಡಿಬೇಕು. ಇದನ್ನ ಉಪಯೋಗಿಸಿ ಹೆಂಗ ಆರ್ ಕಂಡು ಹಿಡಿದು? ಸುತ್ತಳತೆ ಏನೈತದು? ಸುತ್ತಳತೆ ನಮಗ್ ಗೊತ್ತೈತಿ. ಸುತ್ತಳತೆ ಎದಕ್ ಸಮ ಇರ್ತೈತಿ? 2π ಗುಣಾಕಾರ ಆರ್. ಅಂದ್ರೆ ಏನು? 2π ಗುಣಾಕಾರ ಆರ್ ಮಾಡಿದಾಗ ನಮಗ್ ಸುತ್ತಳತೆ ಬರ್ತೈತಿ ಅನ್ನೋದು ಗೊತ್ತೈತಿ ನಮಗ್. ಇದು ನಮಗ್ ಗೊತ್ತಾಗೈತಿ. ಎಷ್ಟಾಗೈತಿಪ್ಪ ಇದು? 16 ಆಗೈತಿ ಅನ್ನೋದು ಗೊತ್ತಾಗೈತಿ ನನಗೆ. 16 ಆಗೈತಿ. ಆದ್ಮೇಲೆ ನಾನು ಆರನ್ನ ಹೆಂಗ್ ಕಂಡು ಹಿಡಿಯೋದು? ನೀವು ಹೇಳಿದ್ರಲ್ಲ ಈಗ, ಈ 16 ಡಿವೈಡೆಡ್ ಬೈ 2π.
2π ಮಾಡಬೇಕು. ಇದನ್ನ ಮಾಡಿದಾಗ ಎಷ್ಟಾಗ್ತಿದ್ದು n2 ಡಿವೈಡೆಡ್ ಬೈ π. ಓಕೆ, ಇಲ್ಲಿವರೆಗೆ ಯಾರಿಗೆ ತಿಳಿದಿಲ್ಲ ಕೈ ಎತ್ತರಿ. ಈಗ ಇಲ್ಲಿವರೆಗೆ ಯಾರು ತಿಳಿದಿಲ್ಲ ಅದು ಕೈ ಎತ್ತರಿ. ಈಗ ಯಾರು ತಿಳಿದಿಲ್ಲ ಕೈ ಎತ್ತರಿ. ಯಾರಿಗಾರು ತಿಳಿಲಿಲ್ಲ ಇಲ್ಲಿವರೆಗೆ ಆರ್ ಹೆಂಗ್ ಬಂತಪ್ಪ, ತ್ರಿಜ್ಯ 8/π ಹೆಂಗ್ ಬಂತು ಯಾರಿಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಕೈ ಎತ್ತಿ. ಲಕ್ಷ್ಮಿ ಹಿರೇಮಠ್, ಏನ್ ಗೊತ್ತಾಗ್ಲಿಲ್ಲ ಲಕ್ಷ್ಮಿ ಹೇಳು. ಓಕೆ ಗುಡ್, ಎಲ್ಲರಿಗೂ ತಿಳಿತು. ಈಗ ನಮಗ ಆರ್ ಸಿಕ್ತು, ಹಂಗಾರೆ ಈ ಆರ್ ಸಿಕ್ತು. ಆರ್ ಸಿಕ್ತು. ಈಗ ನನಗ ಆರ್ ಸಿಕ್ಕರ ನಮ್ಗೆ ಏನಂತ ಸಿಕ್ತು, ತ್ರಿಜ್ಯ ಸಿಕ್ತು ಅಷ್ಟೇ. ಈ ತ್ರಿಜ್ಯ ಸಿಕ್ತು, ವಿಸ್ತೀರ್ಣ ತಕ್ಕೋಬೇಕಲ್ಲ. ಈಗ ವಿಸ್ತೀರ್ಣಕ್ಕ ನೀವ್ ಏನು ಉಪಯೋಗಿಸ್ತೀರಿ, ಇನ್ನ ಆ ಫಾರ್ಮುಲಾ ಹೆಂಗ್ ಬಂತು ಗೊತ್ತಿಲ್ಲ ನಿಮ್ಗಿನ್ನ, ಆದ್ರೆ ಯಾವ ಫಾರ್ಮುಲಾ ಉಪಯೋಗಿಸ್ತೀರಿ, ಪೈ ಆರ್ ವರ್ಗ. ಇದನ್ನ ನೀವ್ ಇನ್ನ ಯಾಕ ಇದು ಹೆಂಗ್ ಬಂತ್ರಿ, πr² ಯಾಕ್ರಿ, πr³ ಯಾಕಾಗ್ಲಿಲ್ರಿ, πr ಅಷ್ಟೇ ಯಾಕಾಗ್ಲಿಲ್ರಿ, ಅದನ್ನ ನಾವ್ ಇನ್ನ ನೋಡಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗ್ಬೇಕು ನಾವು. ಈಗ ಸ್ಟಾರ್ಟಿಂಗ್ ಬರೀ ನಾನು ಗಣಿತಕ್ಕೆ ನಿಮ್ಗೆ ಮೋಟಿವೇಶನ್ ಕೊಡತ್ತೇನೆ ಅಷ್ಟೇ, ಯಾಕೆ ಗಣಿತ ಕಲಿಬೇಕು ಇದೆಲ್ಲ. ಅದಿ ಈಗ ನೀವು ಅದನ್ನ ಈಗ ಸದ್ಯ ನಾವು ಅದನ್ನ ಹಂಗ ಇಡೋಣ, ಪುಸ್ತಕದಾಗ ಐತಿ ಅಷ್ಟೇ, ನಂಬೋನ್ ಈಗ ಇದನ್ನ ಫಾರ್ಮುಲಾ πr² ವಿಸ್ತೀರ್ಣ. ಸೊ ನಾ ಏನ್ ಮಾಡ್ತೇನೆ ಹಂಗಾರ, πr² ಈಗ ಆರ್ ಇದ್ ಇಲ್ಲ ಐತ್ಲ, ಆರ್ ಸಿಕ್ಕೈತ್ ನಮ್ಗೆ, ಇದು ಆರ್ ಸಿಕ್ಕೈತ್ ನಮ್ಗೆ ಬೆಲೆ. ಈ ಆರ್ನ ಇಲ್ಲಿ ಹಾಕೋಣಿಲ್ಲ. ಸೊ π ಇದ್ದ ಹೆಂಗಿತ್ಲ ಹಂಗ ಇಡೋಣ. π ಇದೊಂದು ಸಂಖ್ಯೆ, ಇದು π ಅನ್ನೋದು ಒಂದು ಸಂಖ್ಯೆ, ಅದು ಇಂಟು r². ಅಂದ್ರೆ ಎಷ್ಟಾಯ್ತು, 8/π ಇದ್ರ ಸ್ಕ್ವೇರ್. 8/π ಇದರ ಸ್ಕ್ವೇರ್. ಸೊ ಇದನ್ನ ನಾ ಹೆಂಗ್ ಬರ್ಕೋತೇನೆ ನೋಡ್ರಿ. ಈಗ ಇದನ್ನ ಹೆಂಗ್ ಬರ್ಕೋತೇನಿ, π ಹೊರಗಿನ π ಹೆಂಗಿತ್ಲ ಹಂಗ ಇರ್ಲಿ, ಗುಣಾಕಾರ 8/π ಸ್ಕ್ವೇರ್ ಹೆಂಗ್ ಬರ್ಕೋತೇನೆ ನಾನು, 8² by π ಸ್ಕ್ವೇರ್. ಇಲ್ಲಿವರೆಗೆ ಏನಾದ್ರೂ ಯಾರಿಗಾರು ತಿಳಿಲ್ಲ ಅಂದ್ರೆ ಕೈ ಎತ್ರಿ. ಯಾವ್ದಾದ್ರು ಸ್ಟೆಪ್ ತಿಳಿಲ್ಲ ಅಂದ್ರೆ ಕೈ ಎತ್ರಿ. ಓಕೆ ಗುಡ್, ಎಲ್ಲರೂ ಫೈನ್. ಸೊ ಈಗ ನೋಡ್ರಿ, ನಾ ಏನ್ ಮಾಡ್ತೇನೆ, ಈಗ ಒಂದು π ಇಲ್ಲಿ ಕರ್ತಾ ಹೊಡಿತೇನೆ ನೋಡ್ರಿ. ಒಂದು π ಇಲ್ಲಿ π ಇಂಟು π ಐತಿದ್ರು. π² ಅಂದ್ರೆ ಏನಿದು, π ಇಂಟು π ಐತಿದ್ರು, ಹೌದಲ್ಲ, π² ಇಲ್ಲಿ ಒಂದು π ಬಂತು. ಸೊ ಉಳಿತ ಎಷ್ಟು ಹಂಗಾರ ಇದು, 8² by π. ಯಾರಿಗಾರು ತಿಳಿಲಿಲ್ಲ ಕೈ ಎತ್ರಿ. ತಿಳಿಲಿಲ್ಲದವ್ರು ಕೈ ಎತ್ರಿ, ತಿಳಿದವ್ರು ಬೇಡ, ತಿಳಿಲಿಲ್ಲದವ್ರು ಕೈ ಎತ್ರಿ. ಓಕೆ ಗುಡ್. ಸೊ ಈಗ ನೆಕ್ಸ್ಟ್ ಸ್ಟೆಪ್, 8² ಅಂದ್ರೆ ಎಷ್ಟೈತಿ, 64 ಐತಿ. ಡಿವೈಡೆಡ್ ಬೈ π ಬೆಲೆ ಹಾಕಿಬಿಡೋಣ, 3.14. ಇದನ್ನ 22 7 ಅಂತೂ ಇಟ್ಕೋಬಹುದಾಗಿತ್ತು, ಆದ್ರೆ ಅದು ಸರಿಯಾದ ಅಲ್ಲ, ಅದು ಸರಿಯಾದ ಸಂಖ್ಯೆ ಅಲ್ಲ. ಅದು 22 7 ಆಕ್ಚುಲಿ π ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. ಅದನ್ನ 22 7 ಅಂತ ಬರೆಯಕ್ ಬರುದಿಲ್ಲ, ನೀವು ಇನ್ನ ಸಣ್ಣವ್ರದಾರ ಅಂತ ಹಂಗ ಬರುತ್ತಾರೆ ಅಷ್ಟೇ. ಇದನ್ನ ಮಾಡಿದಾಗ ನಿಮ್ಗೆ ಎಷ್ಟು ಬರ್ತೈತಿ, 20.38. ಏನು ಮೂಲಮಾನ ಏನು ಇದ್ರದ್ದು, ಮೀಟರ್ ಸ್ಕ್ವೇರ್. ತಿಳಿತ ಎಲ್ಲರಿಗೂ? ಈಗ ಹಂಗಾದ್ರೆ ಹೇಳ್ರಿ, ಈಗ ಒಬ್ಬ ರಾಜ ನಿಮಗ ಏನ್ ಮಾಡಿದಾನು, ಒಂದ್ ಹಗ್ಗ ಕೊಟ್ಟಿದ್ದಾನು. ಒಬ್ಬ ರಾಜ ಈಗ ನಿಮ್ಗೆ ಏನ್ ಮಾಡಿದಾನು, ಒಂದ್ ಹಗ್ಗ ಕೊಟ್ಟಿದ್ದಾನು. ಹಗ್ಗ ಕೊಟ್ಟು ಏನ್ ಹೇಳಿದಾನು, ಈ ಹಗ್ಗ ನೀ ಹೆಂಗಾರು ಹಾಕಪ್ಪ, ಅಥವಾ ನೀನ್ ಹೆಂಗಾರು ಹಾಕೋ ಇದನ್ನ, ನೀ ಆ ಹಗ್ಗದ ಏನ್ ನೀ ಹಾಕಿರ್ತಿಲ್ಲ ಶೇಪ್, ಅದ್ರ ಒಳಗಿರೋ ಜಾಗ ಎಲ್ಲ ನಿನಗೆ ಅಂತ ಹೇಳ್ದ ರಾಜ. ಅವಾಗ ನೀವ್ ಯಾವ ಶೇಪ್ನ ಹಾಕೊಳ್ಳೋರ, ಚೌಕ್ ಮಾಡ್ಕೊಳ್ಳೋರು, ಆಯತ ಮಾಡ್ಕೊಳ್ಳೋರು, ಎಂತ ಆಯತ ಮಾಡ್ಕೊಳ್ಳೋರ, ಏನ್ ಮಾಡ್ಕೊಳ್ಳೋರು ಹೇಳ್ರಿ ನಾನು, ಯಾವ್ದು ಮಾಡ್ಕೊಳ್ಳೋರು? ಆಯತ ಮಾಡ್ಕೊಳ್ಳೋರು, ಜಾಗ ಬೇಡ ಬೇಡ, ಸರ್ಕಲ್ ಮಾಡ್ಕೊಳೋದ್ರಿ, ವೃತ್ತ ಮಾಡ್ಕೋಬಹುದ್ರಿ. ಮಾಡ್ಕೋಬಹುದು ಏನ, ನಿಮ್ಗೆ ಯಾವ್ದು ಮಾಡ್ಕೊಳ್ಳೋರು? ನಿಮ್ಗ ರಾಜ ಹಗ್ಗ ಕೊಟ್ಟಿದ್ರೆ ಮಾಡ್ಕೋಬಹುದು, ಮಾಡ್ಕೋತೀನಿ, ವೃತ್ತನ ಮಾಡ್ಕೋತೀನಿ. ಯಾಕಂದ್ರೆ ನನಗೆ ಹೆಚ್ಚಿಗೆ ಜಾಗ ಸಿಕ್ತಿತ್ತು, ಬಹಳಷ್ಟು ಜಾಗ ಸಿಕ್ತಿತ್ತು. ಅದೇ ನೋಡ್ರಿ, ನೀವು ಆಯತ ಮಾಡ್ಕೊಂಡ್ರೆ ನಮ್ಗೆ ಎಂತ ಸಿಗತ್ತಿತ್ತು, ಅಷ್ಟು ಜಾಗ ಸಿಗುದಿಲ್ಲ. ಚೌಕ ಮಾಡ್ಕೊಂಡ್ರೆ ಎಷ್ಟು ಸಿಗತ್ತಿತ್ತು,
16 ಚದರ ಇಲ್ಲಿ ನನಗೆ 20 ಮ್ಯಾಲ ಸಿಕ್ತು. 20 ಮ್ಯಾಲ ಸಿಕ್ತು. ಶಾಣೆ ಇದ್ರ ನಾ ಏನ್ ಮಾಡ್ಕೋತೀನಿ, ಸರ್ಕಲ್ ಮಾಡ್ಕೋತೀನಿ. ಸೊ ಇದೇ ಕೆಲಸ ಜೇನುಗೂಡುಗಳಿಗೆ ಜೇನುಕ್ಕೂ ಮಾಡ್ಬೇಕಾಗೈತಿ. ಜೇನುಗಳಿಗೆ ಏನ್ ಮಾಡ್ಬೇಕಾಗೈತಿ, ಅತ್ಯಂತ ಕಡಿಮೆ ಸುತ್ತಳತೆ ಇರಬೇಕು. ಸುತ್ತಳತೆ ಕಡಿಮೆ ಇರಬೇಕು, ವಿಸ್ತೀರ್ಣ ಜಾಸ್ತಿ ಇರಬೇಕು. ಇದು ಯಾವಾಗ ಆಗ್ತೈತಿ, ಅಗದಿ ಹೆಚ್ಚು ಯಾವಾಗ ಆಗ್ತೈತಿ, ಸರ್ಕಲ್ ಇದ್ದಾಗ ಆಗ್ತೈತಿ. ಆದ್ರೆ ಸರ್ಕಲ್ ಒಂದು ಡಿಸ್ಅಡ್ವಾಂಟೇಜ್ ಐತಿ. ಏನ್ ಡಿಸ್ಅಡ್ವಾಂಟೇಜ್ ಐತಿ, ನಡುಕ ಗ್ಯಾಪ್ ಉಳಿತೈತಿ. ನೀವು ಹೇಳಿದ್ರಲ್ಲ ಈಗಾಗಲೇ, ಸರ್ಕಲ್ ಮಾಡ್ಕೊಂಡಿತ್ತು ಅವಕಾಶ ಉಳಿತಿತ್ತು. ಅದಕ್ಕ ಈಗ ಸರ್ಕಲ್ ಅಂತೂ ಆಪ್ಷನ್ ಇಲ್ಲ. ಅದಕ್ಕೆ ಸರ್ಕಲ್ ಹಿಂಗ್ ಮಾಡ್ರಿ ಏನಾಕಿತ್ತು ನೋಡ್ರಿ, ಈ ಕಡೆ ನೋಡ್ರಿ ಲೆಫ್ಟ್ಗೆ ಬೇಕಾರೆ ಸ್ಕ್ರೀನ್ನಾಗ ಹಿಂಗ್ ಸರ್ಕಲ್ ಮಾಡಿದ್ರೆ ಏನಾಕಿತ್ತು, ಹಿಂಗ್ ಸರ್ಕಲ್ ಮಾಡಿದ್ರೆ ಏನಾಕಿತ್ತು, ಇಲ್ಲಿ ನಡಕ್ ಏನಾಕಿತ್ತು, ಖಾಲಿ ಅವಕಾಶ ಉಳಿತಿತ್ತು ಇಲ್ಲಿ ಹಿಂಗೆ. ಇದು ಬ್ಯಾಡ್ ಆಗೈತೆ. ಅದಕ್ಕೆ ಹಂಗಂದ್ಮೇಲೆ ಈಗ ಏನ್ ಮಾಡ್ಬೇಕು, ಬಾಹುಗಳ ಸಂಖ್ಯೆ ಅತ್ಯಂತ ಹೆಚ್ಚು ಮಾಡ್ಕೋಬೇಕು. ಅದು ಆಮೇಲೆ ಆ ಬಾಹುಗಳು ಹೆಂಗಿರ್ಬೇಕದು, ಸ್ವಲ್ಪ ವೃತ್ತಶೇಪ ಬಂದಿರ್ಬೇಕ್ರಿ. ಸುಮಾರು ವೃತ್ತಶೇಪ ಬಂದಿರ್ಬೇಕು. ಆದ್ರೆ ನಡಕ್ ಜಾಗ ಉಳಿದಿರಬಾರ್ದು. ಅಂತ ಶೇಪನ್ನ ಆಯ್ಕೆ ಮಾಡ್ಕೊಂಡು, ಅದು ಷಡ್ಭುಜಾಕೃತಿ. ಅತ್ಯಂತ ಹೆಚ್ಚು ಬಾಹುಗಳನ್ನು ಹೊಂದಿದ್ದು ಮತ್ತೆ ಗ್ಯಾಪ್ ಉಳಿಲಾರದೆ ಇರುವಂತಹ ಶೇಪ್ ಯಾವ, ಹೋಲಿಕೆಯಲ್ಲಿ ವೃತ್ತವನ್ನು ಹೋಲುತ್ತದೆ. ತಿಳ್ಕೊರಿ. ಅತ್ಯಂತ ಹೆಚ್ಚಿನ ಬಾಹುಗಳನ್ನು ಹೊಂದಿದ್ದು, ಬಾಹುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋದಂಗ ವಿಸ್ತೀರ್ಣ ಹೆಚ್ಚಿಗೆ ಸಿಗ್ತೈತೆ ನಿಮ್ಗೆ. ಅದೇ ಸುತ್ತಳತೆಗೆ, ಒಂದೇ ಒಂದು ಸುತ್ತಳತೆಗೆ ಬಾಹುಗಳ ಸಂಖ್ಯೆ ಹೆಚ್ಚು ಮಾಡ್ತಾ 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 ಹೋದಂಗ ಏನಾಗ್ತೈತಿ, ನಮ್ಗೆ ವಿಸ್ತೀರ್ಣ ಹೆಚ್ಚಿಗೆ ಸಿಗ್ತೈತಿ. ಆದ್ರೆ ಪೂರ್ತಿ ಇನ್ಫೈನೈಟ್ ನಾವು ಬಾಹುಗಳನ್ನ ಓದಿವಪ್ಪ ಅಂದ್ರೆ ಸರ್ಕಲ್ ಆಕೈತದು. ಆದ್ರೆ ಅಲ್ಲಿ ಏನಾಕೈತಿ, ಗ್ಯಾಪ್ ಉಳಿತೈತಿ. ಸೊ ಬಾಹುಗಳ ಸಂಖ್ಯೆ ಹೆಚ್ಚು ಮಾಡ್ಕೋಬೇಕು, ಆದ್ರೆ ಗ್ಯಾಪ್ ಉಳಿಬಾರ್ದು. ಅಂತ ಶೇಪ್ ಯಾವ್ದಪ್ಪ ಅಂತಂದ್ರೆ ಷಡ್ಭುಜ ಆಗ್ತೈತಿ. ನಾವೇನಂತ ಅದಕ್ಕೆ ಸ್ಪೇಸ್ ಫಿಲ್ಲಿಂಗ್ ಶೇಪ್, ಅವಕಾಶವನ್ನು ಭರ್ತಿ ಮಾಡುವಂತಹ ಶೇಪ್. ಅವಕಾಶವನ್ನು ಭರ್ತಿ ಮಾಡುವಂತಹ ಅತ್ಯಂತ ಹೆಚ್ಚಿನ ಭುಜಗಳನ್ನು ಹೊಂದಿರುವಂತಹ ಶೇಪ್ ಯಾವ್ದಪ್ಪ, ಷಡ್ಭುಜ ಆಗ್ತೈತಿ. ಅದನ್ನ ನಾವು ಮಾಡಿಕೊಂಡಿದ್ದೇವೆ. ಇದನ್ನ ಯಾರು ಕಲಿಸಿದ್ರು ಅವಕ್ಕ, ಇದನ್ನ ಯಾರು ಕಲಿಸಿದ್ರು ನೋಡ್ರಿ. ಅವ್ ಯಾವ ಸಾಲಿಗೆ ಹೋದು, ಅವು ಯಾರು ಕಲ್ತಿಲ್ರಿ. ನಿಸರ್ಗದತ್ವಾಗಿ ಷಡ್ಭುಜಾಕೃತಿ ಹೇಳಿದ್ನಲ್ಲ ಇಷ್ಟು ಮಟ್ಟ ಕತಿ. ಏನಂತ, ಸುತ್ತಳತೆ ಕಡಿಮೆ ಇರ್ಬೇಕು, ವಿಸ್ತೀರ್ಣ ಒಳಗಿನ ಜಾಗ ಜಾಸ್ತಿ ಇರ್ಬೇಕು. ಆಮೇಲೆ ಏನಾಗ್ಬಾರ್ದು, ಅವಕಾಶ ವೇಸ್ಟ್ ಆಗ್ಬಾರ್ದು. ಸರಿ, ದಶಬಾಹುವನ್ನ ಹೊಂದಿದ್ರನು ಆಗ್ತಿತ್ತಲ್ರಿ. ದಶಬಾಹು ಹೊಂದಿದ್ರೆ ಸ್ಪೇಸ್ ಫಿಲ್ಲಿಂಗ್ ಆಗ್ತಿತ್ತಿಲ್ಲ ನೋಡು, ಚೆಕ್ ಮಾಡು. ದಶಬಾಹು ಹೊಂದಿದ್ರ ಆಗುದಿಲ್ಲ, ಸ್ಪೇಸ್ ಫಿಲ್ಲಿಂಗ್ ಆಗುದಿಲ್ರಿ. ಸ್ಪೇಸ್ ಫಿಲ್ಲಿಂಗ್ ಕರ್ವ್ಸ್ ಅಂತ ಬರ್ತಾವ. ಅದ್ರ ಬಗ್ಗೆ ನೀವು ಜಾಮೆಟ್ರಿ ಒಳಗೆ ಬಹಳ ಮುಂದೆ ಹೋದ್ರೆ ಕಲಿತೀರಿ. ಸ್ಪೇಸ್ ಫಿಲ್ಲಿಂಗ್ ಕರ್ವ್. ಸ್ಪೇಸ್ ಫಿಲ್ಲಿಂಗ್ ಅಂದ್ರೆ ಇಲ್ಲಿ ತೋರ್ಸಿ ನೋಡ್ರಿ, ರೈಟ್ ಸೈಡ್ ತೋರ್ಸಿ ನೋಡ್ರಿ, ನೀಲಿ ಕೆಂಪು ಹಳದಿ ತೋರ್ಸಿಲ್ಲ. ಇಲ್ಲಿ ಪ್ಯಾಕಿಂಗ್, ಇದಕ್ಕೇನಂತೀವಿ, ಫುಲ್ಲಿ ಪ್ಯಾಕ್ಡ್ ಆಗ್ಬೇಕು. ಫುಲ್ಲಿ ಪ್ಯಾಕ್ ಆಗ್ಬೇಕು. ಈಗ ಇವ್ ನೋಡ್ರಿ, ಇದೈತಲ್ಲ, ಇದು ಬಸವನ ಹುಳುವಿನ ಶೆಲ್ ಐತಲ್ಲ, ಇದು ಸ್ನೇಲ್ ಶೆಲ್ ಐತಲ್ಲ, ಇದರಲ್ಲಿ ಸಹಿತ ಈಗ ಸದ್ಯದು ಮ್ಯಾಲಿಂದ ಇದು ನಾನು ಡೀಟೇಲ್ ಆಗಿ ಹೋಗುದಿಲ್ಲ. ಈಗ ಯಾಕೆ ಇದ್ರೊಳಗೆ ಐತೆ ಅಂತೇಳಿ, ಇದ್ರೊಳಗೆ ಹೇಮಚಂದ್ರ ನಂಬರ್ಸ್ ಅದಾವ. ಇದ್ರೊಳಗೆ ಏನದಾವು, ಹೇಮಚಂದ್ರ ನಂಬರ್ಸ್. ಆಕ್ಚುಲಿ ಇದಕ್ಕಾಗಿ ಅದು ಅಷ್ಟೊಂದು ಚಂದ ಕಾಣಾಕ್ತೈತಿ. ಅದೇ ರೀತಿ ಜೇಡ್ರ ಬಲೆ, ನವಿಲಿನ ಗರಿಗಳು, ಎಲ್ಲೆಲ್ಲಿ ನಿಮಗೆ ಏನು ಚಂದ ಕಾಣ್ತಾವಲ್ಲ ನಿಸರ್ಗದಾಗ, ಅಲ್ಲೆಲ್ಲಾ ಭಾರಿ ಏನೈತಿ ಗಣಿತ ನೋಡಿ. ಗ್ಯಾಲಕ್ಸಿಗಳು, ಗ್ಯಾಲಕ್ಸಿ ಗೊತ್ತೈತಿ ನಿಮಗ, ಏನಂತ ಗ್ಯಾಲಕ್ಸಿಗೆ? ಧೂಮಕೇತು ಅಲ್ಲ, ಅದು ನಮ್ದು. ಅಂತ ಬಹಳಷ್ಟು ಅದಾವ. ನಾವು ಸೂರ್ಯ ಇರುವಂತದ್ದು ಯಾವ್ದು, ಮಿಲ್ಕಿ ವೇ. ಅದು ಅನೇಕ, ಅದು ನಮ್ಮ ಮಿಲ್ಕಿ ವೇ. ಅದು ನಾವಿರೋ ನಮ್ದು ಅಡ್ರೆಸ್ ಅಷ್ಟ, ನಮ್ಮೂರ ಅಟ್ಟ ಅದು. ಅಂತ ಬಾಳ ಅದಾವ. ಮ್ಯಾಥಮೆಟಿಕ್ಸ್ ಎಲ್ಲೆಲ್ಲಿ ಯೂಸ್ ಆಗ್ತೈತೆ ನೋಡ್ರಿ. ನಾವು ದಿನನಿತ್ಯ ವ್ಯಾಪಾರದಾಗ ಅಷ್ಟ ಅಲ್ಲ, ಬ್ಯಾಂಕ್ದಾಗ ಅಷ್ಟ ಅಲ್ಲ, ಎಂಜಿನಿಯರಿಂಗ್ ಒಳಗೆ ದೊಡ್ಡ ಕಟ್ಟಡಗಳನ್ನ ಕಟ್ಟಬೇಕಾತಂದ್ರ, ರಾಕೆಟ್ ಗಳನ್ನ ಉಡಾವಣೆ ಮಾಡಿ ಕರೆಕ್ಟ್ ಆಗಿ ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕಾತಂದ್ರ, ಆಮೇಲೆ ವ್ಯಾಪಾರದೊಳಗಂತೂ ಡೆಫಿನೆಟ್ಲಿ ಆಗ್ತೈತಿ. ಮೆಡಿಕಲ್ದೊಳಗೆ ನೀವು MRI ಮಷಿನ್ಸ್ ಮಾಡ್ತಾರ, CT ಸ್ಕ್ಯಾನ್ ಮಷಿನ್ಗಳು ಅದಾವ, ಎಕ್ಸ್ರೇ ಮಷಿನ್ಗಳು ಅದಾವ. ಅದ್ರ ಒಳಗಡೆ ಎಲ್ಲದಕ್ಕೂ ಸಹಿತ ನಮಗ ಮೆಡಿಕಲ್ ರಿಸರ್ಚ್ ಒಳಗ, ವೈದ್ಯಕೀಯ ವಿಭಾಗದಲ್ಲಿ ರಿಸರ್ಚ್ ಮಾಡ್ಲಿಕ್ಕೆ ನಮಗೆ ಏನ್ ಬೇಕು, ಗಣಿತ ಬೇಕು. ಸೊ ಗಣಿತ ವಿಜ್ಞಾನಕ್ಕೆ ಬೇಕ್ರಿ. ಗಣಿತ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲಿ. ಈಗ ನೀವು ATM ಯೂಸ್ ಮಾಡ್ತೀರಿ, ಅಲ್ಲಿ ನೀವು ಕಾರ್ಡ್, ನಿಮ್ಮ ಪಾಸ್ವರ್ಡ್ ಅನ್ನ, ಪಿನ್ ಕೋಡ್ ಅನ್ನ ಕಳಿಸ್ತಾರೆ ಸರ್ವರ್ಗೆ. ಅದು ಸರ್ವರ್ಗೆ ಕಳಿಸ್ಬೇಕಾದ್ರೆ ವೈರ್ನಾಗ ಯಾರೋ ಅದನ್ನ ಟ್ಯಾಪ್ ಮಾಡಿ ಅದನ್ನ ಏನ್ ಮಾಡ್ಕೋಬಾರ್ದು,
ಕಳ್ತನ ಮಾಡ್ಕೊಳ್ಬಾರ್ದು ಅಂತ ಮಾಡೋ ಸಲುವಾಗಿ ಎನ್ಕ್ರಿಪ್ಷನ್ ಅಂತ ಮಾಡ್ತೀವಿ, ಅಲ್ಲಿ ಗಣಿತ ಬೇಕು. ಇಲ್ಲಿ ಇಲ್ಲ ಅಂತಿಲ್ಲ, ನೀವು ಗೂಗಲ್ ನಲ್ಲಿ ಸರ್ಚ್ ಮಾಡ್ತೀರಿ, ಸರ್ಚ್ ಮಾಡಿಕೊಂಡು ನಿಮ್ಗೆ ಅಗದಿ ಬೇಗನೆ ನಿಮ್ಗೆ ಬೇಕಾದಂತ ಮಾಹಿತಿ ಸಿಗ್ಬೇಕಾತು ಅಂದ್ರೆ ಅಷ್ಟೆಲ್ಲಾ ಜಾಲಾಡಿ ಇಡೀ ಇಂಟರ್ನೆಟ್ ಅನ್ನು ಜಾಲಾಡಿ ಅದು ಹುಡುಕಾಡಿ ತೆಗಿಬೇಕಂತಂದ್ರೆ ಅಷ್ಟು ಫಾಸ್ಟ್ ಆಗಿ ಅಲ್ಲಿ ನಾವು ಐಗನ್ ವೆಕ್ಟರ್ಸ್ ಅಂತ ಉಪಯೋಗಿಸ್ತೀವಿ. ಅಲ್ಲಿ ಸಹಿತ ನಮ್ಗೆ ಏನ್ ಬೇಕು, ಗಣಿತ ಬೇಕು. ಬಹಳಷ್ಟು ಕಡೆಗೆ ನಮ್ಗೆ ಏನ್ ಬೇಕು, ಗಣಿತ ಬೇಕು. ಇವತ್ತಿನ ದಿವಸ ನಾನು ನಿಮ್ಗೆ ಒಂದು ಪಜಲ್ ಕೊಡ್ತೀನಿ, ಈ ಪಜಲ್ ನಿಂದಿಗೆ ನಾ ಈ ಕ್ಲಾಸ್ ಅನ್ನ ಮುಗಿಸ್ತೀನಿ. ಈ ಪಜಲ್ ನೋಡ್ರಿ, ಇಲ್ಲಿ ಏನೈತಪ್ಪ ಅಂತಂದ್ರ 3 ಕ್ಯಾನ್ ಅದಾವು, ಒಂದು 10 ಲೀಟರ್ದು, ಒಂದು 7 ಲೀಟರ್ದು, ಒಂದು 3 ಲೀಟರ್ದು. 10 ಲೀಟರ್ ಕ್ಯಾನ್ ಏನೈತಿ, ಫುಲ್ ಐತಿ, ಇದ್ರ ತುಂಬಾ ಹಾಲ್ ಅದಾವು. 7 ಲೀಟರ್ ಕ್ಯಾನ್ ಮತ್ತು 3 ಲೀಟರ್ ಕ್ಯಾನ್ ಏನಿದಾವು, 2 ಖಾಲಿ ಅದಾವು. ಖಾಲಿ ಅದಾವ 2. ಆಮೇಲೆ ನಮ್ ಕಡೆ ಏನಿಲ್ಲ, 1 ಲೀಟರ್ದು ಮಾಪ್ ಇಲ್ಲ ಅಳ್ಯಾಕ, ಹಾಲು ಅಳ್ಯಾಕ 1 ಲೀಟರ್ದು ಮಾಪ್ ಇಲ್ಲ ನಮ್ಗೆ. ಆಮೇಲೆ ಈ ಕ್ಯಾನ್ಗಳ ಮೇಲೆ ಮಾರ್ಕಿಂಗ್ಸ್ ಇಲ್ಲ, ಏನಿಲ್ಲ, ಮಾರ್ಕಿಂಗ್ಗಳು ಇಲ್ಲ. ಈಗ ನಮ್ಗೆ ಏನ್ ಮಾಡ್ಬೇಕಾಗೈತಿ, ಈ 10 ಲೀಟರ್ ನಿಂದ ಅಳದು ಕರೆಕ್ಟ್ ಆಗಿ ಯಾರಿಗೋ ಒಬ್ಬರಿಗೆ 3 ಲೀಟರ್ ಕೊಡ್ಬೇಕಾಗೈತಿ. ಹೆಂಗ್ ಮಾಡ್ತೀರಿ ಹೇಳ್ರು? ನಾನು ಅದನ್ನ ಪೂರ್ತಿ ತಗೊಂಡು ಇದನ್ನ ತುಂಬಿಸೋದು, ತುಂಬಿಸಿದ ಕೂಡಲೇ ಈ 3 ಲೀಟರ್ನ ಅವ್ರಿಗೆ ಕೊಡೋದು. ಓಕೆ, 3 ಲೀಟರ್ ಕೊಡ್ಬೋದು. ಓಕೆ, ಆಯ್ತಾ? ಈಗ ಸಪೋಸ್ ನಾನು ವಾಪಸ್ ಇದಿಲ್ಲ 3 ಲೀಟರ್ ಇಲ್ಲ, ಮತ್ತೆ ವಾಪಸ್ 10 ಲೀಟರ್ ಏನ್ ಮಾಡೋದು, ತುಂಬಿದ್ದೈತೆ ಅಂತ ತಿಳ್ಕೊಂಡಿ. ಈಗ ನನಗ ಏನ್ ಮಾಡ್ಬೇಕಾಗೈತಿ, 7 ಲೀಟರ್ ಕೊಡ್ಬೇಕಾಗೈತಿ. ಅದು ಈಸಿ ಐತಿ. 7 ಲೀಟರ್ನಾಗ ತುಂಬಿಸ್ತೇನೆ, ಕೊಡ್ತೇನೆ, ಅದು ಐತಿ, ಈಸಿ ಐತಿ. ಸೇಮ್ ಪ್ರೊಸೆಸ್ ರೀ, ಅದನ್ನ ಮತ್ತೆ 7 ಲೀಟರ್ ಹಾಕೋದ್ರಿ. ಓಕೆ, 6 ಲೀಟರ್ ಕೊಡ್ಬೇಕಾಗೈತಿ. ಅವಾಗ ಏನ್ ಮಾಡೋದು, 3 ಲೀಟರ್ನ 2 ಸಲ ತೆಗೆದು ನಾನು 7 ಲೀಟರ್ ಹಾಕ್ತೇನೆ. 10 ಲೀಟರ್ದಾಗಿಂದ 3 ಲೀಟರ್ ಹಾಕ್ತೇನೆ, ಮತ್ತೊಂದು ಸುರಿತೇನೆ 7 ಲೀಟರ್ದಾಗ, ಮತ್ತೊಮ್ಮೆ 3 ಲೀಟರ್ ಹಾಕ್ತೇನೆ, ಮತ್ತೆ 7 ಲೀಟರ್ ಸುರಿತೇನೆ, 6 ಲೀಟರ್ ಹಾಕೈತಿ, 6 ಲೀಟರ್ ಕೊಡ್ತೇನೆ, 6 ಲೀಟರ್ ಕೊಡ್ತೇನೆ. ಈಗ ನನ್ನ ಕ್ವಶನ್ ಏನಪ್ಪಾ ಅಂದ್ರ 1 ಲೀಟರ್ ಹೆಂಗ್ ಕೊಡೋದು? 1 ಲೀಟರ್ ಬೇಕಾಗೈತಿ. 10 ಲೀಟರ್ ಕ್ಯಾನ್ ಫುಲ್ ಐತಿ, 7 ಖಾಲಿ ಐತಿ, 3 ಖಾಲಿ ಐತಿ. ಯಾವ್ದೇ ರೀತಿಯಲ್ಲಿ ನಮಗ ಗುರುತುಗಳಿಲ್ಲ, ಇಷ್ಟ 1 ಲೀಟರ್ ಪಾ, ಇಷ್ಟ 1 ಲೀಟರ್ ಪಾ ಅಂತ ಗುರುತಿಲ್ಲ. ಕರೆಕ್ಟ್ ಆಗಿ 1 ಲೀಟರ್ ಮಾಡ್ಬೇಕು. ಯಾರ್ಯಾರಿಗೆ ಬರ್ತೈತಿ ಕೈ ಎತ್ತಿ. ಸರಿ, ನಾ ಹೇಳ್ತೀನಿ ರಾಧಿಕಾ. ಕೈ ಎತ್ರಿ, ಕೈ ಎತ್ರಿ. ನಾನು ಯಾರ್ಯಾರು ಒಬ್ರು ಕೈ ಎತ್ತಿ. ಓಕೆ, ಶಫಿ ಕೇಳೋಣ. ಶಫಿ ಹೇಳು, 1 ಲೀಟರ್ ಹೆಂಗ್ ಮಾಡ್ತೀನಿ? ಸರಿ, 3 ಲೀಟರ್ 10 ಲೀಟರ್ ಇದ್ದಿದ್ 3 ಲೀಟರ್ಗೆ ಹಾಕ್ಬೇಕ್ರಿ ಸರಿ. ಓಕೆ, ಅದು ರೀ ಸರಿ, ಹೊಳ್ಳಿ ರೀ 7 ಲೀಟರ್ಗೆ ಹಾಕ್ಬೇಕ್ರಿ ಸರಿ. ಮತ್ತ ಆಮೇಲೆ ಹೊಳ್ಳಿ ರೀ ಸರಿ, ಮತ್ 3 ಲೀಟರ್ಗೆ ಹಾಕಿ 3 ಲೀಟರ್ 7 ಲೀಟರ್ಗೆ ಹಾಕ್ಬೇಕ್ರಿ ಸರಿ. ಓಕೆ, ಈಗ 7 ಲೀಟರ್ 6 ಲೀಟರ್ ಆಯ್ತು. ಓಕೆ, ನೆಕ್ಸ್ಟ್ 10 ಲೀಟರ್ 10 ಲೀಟರ್ ಮತ್ ರೀ ಸರಿ 3 ಲೀಟರ್ಗೆ ಹಾಕ್ಬೇಕ್ರಿ ಸರಿ. 10 ಲೀಟರ್. ವೆರಿ ಗುಡ್, ವೆರಿ ಗುಡ್. ಹಾ, ಇದು 10 ಲೀಟರ್ಸ್ ಒಳಗ್ರಿ 1 ಲೀಟರ್ ಉಳಿತೈತ್ರಿ, ಅದನ್ನ ಕೊಡ್ಬೇಕ್ರಿ ಸರಿ. ಎಕ್ಸಲೆಂಟ್, 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 ಎಕ್ಸಲೆಂಟ್. ಓಕೆ, ಈಗ ಗೊತ್ತಾಗ್ಲ ಎಲ್ಲರಿಗೂ? ಇದು ಗೊತ್ತಾಯ್ತು ಹೇಳಿದ್ದು? ಗೊತ್ತಾಯ್ತ್ರಿ. ಸರಿ, ಇನ್ನೊಂದ್ ವೇ ಐತ್ರಿ. ಇನ್ನೊಂದು ವೇ ಐತಿ. ಇನ್ನೊಂದು ವೇ ಯಾರು ಹೇಳ್ತೀರಿ? ಹೇಳ್ತೀರಿ, ಬಹಳಷ್ಟು ಸಮರ್ಥ ದಾಸನಾಳ್ ಹೇಳು. ಇನ್ನೊಂದು ವೇ ಹೇಳು, ಬ್ಯಾರೆ ವೇ ಇರ್ಬೇಕು, ಬ್ಯಾರೆ ವೇ ಐತಿ, ಬ್ಯಾರೆ ವೇ. ಸಮರ್ಥ ಹೇಳು, ಸಮರ್ಥ ಹೇಳು. ದಾಸನಾಳ್ ಅನ್ಮ್ಯೂಟ್ ಮಾಡಿ ಹೇಳು. ಅನ್ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಿ ಹೇಳು ಸಮರ್ಥ. 10 ಲೀಟರ್ ಒಳಗಿಂದ 7 ಲೀಟರ್ ಒಳಗೆ ಹಾಕೋದ್ರಿ. 7 ಲೀಟರ್ 3 ಲೀಟರ್ ತಕೊಂಡ್ 10 ಲೀಟರ್ ಹಾಕೋದ್ರಿ. ಅದ್ರಾಗಿನ 4 ಲೀಟರ್ ಉಳಿದಿರ್ತಾವ್ರಿ. 4 ಲೀಟರ್ ಮತ್ 3 ಲೀಟರ್ ತಕೊಂಡ್ ಹಾಕಿರ 1 ಲೀಟರ್ ಉಳಿತೈತಿ. ಎಕ್ಸಲೆಂಟ್. ಓಕೆ, ವೆರಿ ಗುಡ್. ಈಗ ಇನ್ನೊಂದು ವೇ ಆಯ್ತು. ಓಕೆ, ಹಿಂಗ ಬಹಳಷ್ಟು ವೇಸ್ ಅದಾವ, ಇದಕ್ಕೆ ಬಹಳಷ್ಟು ಹಾದಿಗಳು ಅದಾವ. ಈಗ ನಿಮ್ಗ ಹೋಮ್ವರ್ಕ್ ಕ್ವಶನ್ ಏನಪ್ಪಾ, 2 ಲೀಟರ್ ಮಾಡ್ಬೇಕು. ಯಾವ್ಯಾವ ಮಾಡ್ಬೇಕು ಹೇಳ್ತೇನೆ ನೋಡ್ರಿ. ಹೋಮ್ವರ್ಕ್ ಒಳಗೆ ಯಾವ್ಯಾವ ಮಾಡ್ಬೇಕು ಹೇಳ್ತೇನೆ ನೋಡ್ರಿ. 2 ಲೀಟರ್ 2 ಲೀಟರ್. ಅದಾದ್ಮೇಲೆ ಇದು ಕರೆಕ್ಟ್ ಆತಂದ್ರ
ಇದು ಕರೆಕ್ಟ್ ಆತಂದ್ರೆ ಇದನ್ನ ಮಾಡ್ಬೇಕು. ಆಮೇಲೆ ಇವೆಲ್ಲ ಹಾಕವೆಲ್ಲಿ ನೋಡ್ಬೇಕು. ಎಷ್ಟು? 1 2 3 4 ಹಿಂಗ ಆಲ್ ದ ವೇ ಅಪ್ ಟು 9 ಲೀಟರ್ ಇವೆಲ್ಲ ಆಗ್ಬೇಕು. ಓಕೆ, ಇದು ನಿಮ್ಮ ಹೋಮ್ವರ್ಕ್. 2 ಲೀಟರ್ ಮಾಡ್ಬೇಕು, ಆಮೇಲೆ 5 ಲೀಟರ್ ಮಾಡ್ಬೇಕು. 2 ಲೀಟರ್ ಮಾಡ್ಬೇಕು, ಆಮೇಲೆ 5 ಲೀಟರ್ ಮಾಡ್ಬೇಕು, ಆಮೇಲೆ 1 2 3 4 5 6 7 8 9 ಎಲ್ಲಾನು ಮಾಡ್ಬೇಕು ಸೆಪರೇಟ್ ಆಗಿ. ಪ್ರತಿ ಸಲನು 10 ಲೀಟರ್ ಕ್ಯಾನ್ ತುಂಬಿಸಿದ್ದನ್ನ ತಗೊಳ್ಬೇಕು. ಪ್ರತಿ ಸಲ 10 ಲೀಟರ್ ಕ್ಯಾನ್ ತುಂಬಿಸಿದ್ದ ತಗೋಬೇಕು. ಯಾವ್ದಾದ್ರು ಒಂದು ಕ್ಯಾನ್ದಾಗ ನಿಮ್ ರಿಸಲ್ಟ್ ಇರಬೇಕು. ನಿಮ್ ರಿಸಲ್ಟ್ ಈ ಕ್ಯಾನ್ದಾಗರೆ ಬರ್ಬೋದು, ಈ ಕ್ಯಾನ್ದಾಗರೆ ಬರ್ಬೋದು, ಈ ಕ್ಯಾನ್ದಾಗರೆ ಬರ್ಬೋದು. ಯಾವ್ದಾರ ಒಂದು ಕ್ಯಾನ್ದಾಗ ನಾ ಎಷ್ಟು 5 ಲೀಟರ್ ಇತ್ತಪ್ಪ, ಇದು ಯಾವ್ದಾರ ಒಂದು ಕ್ಯಾನ್ದಾಗ ಆಗ್ಬೇಕು. 2 ಲೀಟರ್ ಇತ್ತಪ್ಪ, ಯಾವ್ದಾರ ಒಂದು ಕ್ಯಾನ್ದಾಗ ಆಗ್ಬೇಕು. ಹಂಗ ಮತ್ತೆ ನಿಮ್ ಗಿರಾಕಿ ಯಾರು ಹಾಲು ತಗೊಂಬಂದಿರ್ತಾನ ಅವ್ನ್ ಬಾಂಡೆದಾಗ ಮಾಡ್ತೀರಿ ಅನ್ಬೇಡ್ರಿ. ಮತ್ತೆ ಅವ್ನ್ ಬಾಂಡೆದಾಗ ಮಾಡೋಂಗಿಲ್ಲ. ಓಕೆ ಓಕೆ ಗುಡ್. ಸೊ ನೆಕ್ಸ್ಟ್ ಕ್ಲಾಸ್ ಯಾವಾಗ ಐತಿ? ಬುಧವಾರ ಐತಲ್ಲ? ಬುಧವಾರ ನಿಮ್ಮ 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 ಸ್ಕೂಲ್ ನಿಮ್ಮ ವಿಲೇಜ್ ನಿಮ್ಮ ಸ್ಕೂಲ್ನಾಗಿಂದ ಯಾರಾದ್ರೂ ಬಂದಿರ್ಕಿಲ್ಲ ಅಂತಂದ್ರ ಸೃಷ್ಟಿ ನೀನು ಬ್ಯಾಚ್ ಕೋಆರ್ಡಿನೇಟರ್ ಕಾಂಟ್ಯಾಕ್ಟ್ ಮಾಡ್ಬೇಕು. ಮೈಕ್ ಬಗ್ಗೆ ಪರ್ಮಿಷನ್ ಏನಾದ್ರು ಸೆಟ್ ಆಗಿರ್ಬೇಕು, ಅವ್ರ ಪರ್ಮಿಷನ್ ಕರೆಕ್ಟ್ ಮಾಡ್ಕೊಡ್ತಾರೆ ನಿಮ್ಗೆ. ಓಕೆ, ನನಗ್ ಮಾಡಕ್ ಬರೋದಿಲ್ಲ. ಈಗ ನಿಮ್ಮ ಕ್ಲಾಸ್ ನಿಂದ ಯಾರು ಬರಾಕ್ತಿಲ್ಲ, ಸ್ಕೂಲ್ ನಿಂದ ಬರಾಕ್ತಿಲ್ಲ, ಅವ್ರಿಗೆ ಹೇಳ್ರಿ ಕ್ಲಾಸಸ್ ಸ್ಟಾರ್ಟಿಂಗ್ ನಿಂದ ಅಟೆಂಡ್ ಆಗ್ಬೇಕು. ಥಿಂಕಿಂಗ್ ಎಬಿಲಿಟಿ ನಾವು ಡೆವಲಪ್ ಮಾಡಕತ್ತೀವಿ. ಈಗ ಬರ್ಲಿಲ್ಲ ಅಂದ್ರೆ ಆಮೇಲೆ ಬಾಳ ಹಿಂದೆ ಉಳಿದ್ ಬಿಡ್ತಾರು. ನಿಮ್ ಸ್ಕೂಲ್ನಾಗ ವಿಲೇಜ್ನಾಗ ಯಾರಾದ್ರೂ ಇದ್ರ ಅವ್ರಿಗೆ ಹೇಳಿ ತಪ್ಸ್ಬಾಡ್ರಿ ಅಂತ ಹೇಳ್ರಿ. ಕ್ಲಾಸಸ್ ಗಣಿತೊಳಗೆ ನಡ್ಕ ಬಂದ್ರೆ ಸೇರ್ಕೊಳಕ್ ಆಗುದಿಲ್ಲ. ಓಕೆ, ಸ್ಟಾರ್ಟಿಂಗ್ ನಾನು ಬಿಲ್ಡ್ ಮಾಡ್ತಿದ್ದೆ ನಿಮ್ ಬ್ರೈನ್ ಕೆಪಾಸಿಟಿ. ಬಾಯ್ ಬಾಯ್ ಸರ್. ಬಾಯ್ ಸರ್. ಸರಿ, ಬಾಯ್ ಸರ್.